ಸಿಲಿಕಾ ನರಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನೋದ್ ಸಿರ್ಗುಪ್ಪ. ಪುಣ್ಯಕ್ಷೇತ್ರ ಅಂತಂದ್ರೆ ಶಾಂತಿ ಇರಬೇಕು. ಪುಣ್ಯಕ್ಷೇತ್ರ ಅಂತಂದ್ರೆ ಶಾಂತಿ ಇರಬೇಕು, ಜೊತೆಗೆ ಧರ್ಮದಾರ್ಥದ ಕೆಲಸಗಳು ನಡಿಬೇಕು. ಆದರೆ ಶಿರಸಂಗಿಯಲ್ಲಿ ನಡೀತಾ ಇರುವಂತದ್ದು ಹಣಕ್ಕೋಸ್ಕರ ಮಣ್ಣನ್ನ ಅಗೆದು ಬಗೆದು ಮಾಡ್ತಾ ಇರುವಂತಹ ಗಣಿಗಾರಿಕೆ ಎನ್ನುವಂತಹ ಆರೋಪಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಎಸ್ ವೀಕ್ಷಕರ, ಇದು ರಾಜ್ಯದ ಜನತೆಗೆ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ಅಂತಿಂತ ಸುದ್ದಿ ಅಲ್ಲ, ನೀವು ನೋಡಲೇಬೇಕಾಗಿರುವಂತಹ ಸುದ್ದಿ. ಒಮ್ಮೆ ನೋಡಿ ಸುಮ್ಮನಾಗುವ ಸುದ್ದಿ ಅಲ್ವೇ ಅಲ್ಲ, ಇದು ಇಡೀ ಕರ್ನಾಟಕವನ್ನೇ ಬೆಚ್ಚಿ ಬೀಳಿಸುವಂತಹ ಸ್ಟೋರಿ. ಇದು ಸಮುದಾಯದ ಉದ್ಧಾರಕ್ಕೆ ಭೂಮಿಯಲ್ಲಿ ಇದೆಂಥ ಮೋಸವಾಗಿದೆ. ಸಮುದಾಯಕ್ಕೆ ಉದ್ಧಾರಕ್ಕೆ ಭೂಮಿಯಲ್ಲಿ ಇದೆಂಥ ಮೋಸವಾಗಿದೆ. ಇನ್ನು ಶಿರಸಂಗಿ ಆಗಿರಬಹುದು. ಶಿರಸಂಗಿ ಅನ್ನೋದು ಒಂದು ಪುಣ್ಯ ಕ್ಷೇತ್ರ. ಆ ಒಂದು ಶಿರಸಂಗಿಯಲ್ಲಿ ಈ ರೀತಿಯಾದಂತಹ ಅನ್ಯಾಯಗಳು ನಡೀತಾ ಇದ್ದಾವೆ ಎನ್ನುವಂತಹ ಪ್ರಶ್ನೆಗಳು ಸಹ ಮೂಡುತ್ತೆ. ಇನ್ನು ರಾಜ್ಯದ ಜನತೆಗೆ ನೀವು ಎಲ್ಲರೂ ಖಂಡಿತವಾಗಲೂ ನೋಡಲೇಬೇಕಾಗಿರುವಂತಹ ಸ್ಟೋರಿ ಇದು. ಇಡೀ ಕರ್ನಾಟಕ ಜನತೆಯೇ ಇದು ಕೂಡ ಬೆಚ್ಚಿ ಬೀಳಿಸುವಂತಹ ಸ್ಟೋರಿ. ಇದು ಇಂಥದ್ದೊಂದು ಘಟನೆ ನಡೆಯುತ್ತಾ ಅನ್ನುವಂತಹ ರೀತಿಯಲ್ಲಿ ಊಹಿಸಲು ಸಾಧ್ಯವಾಗದಂತಹ ರೀತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಸಮುದಾಯದ ಉದ್ಧಾರಕ್ಕೆ ಭೂಮಿಯಲ್ಲಿ ಇದೆಂಥ ಮೋಸವಾಗ್ತಾ ಇದೆ ಎನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಸಹ ಇಲ್ಲಿ ಮೂಡುತ್ತೆ. ಹೌದು, ಇಡೀ ರಾಜ್ಯದ ಜನತೆ ನೋಡಲೇಬೇಕಾಗಿರುವಂತಹ ಸುದ್ದಿ ಇದು. ಅದರಲ್ಲೂ ಪ್ರಕೃತಿ ಪ್ರೇಮಿಗಳು ಎಲ್ಲರೂ ಸಹ ಖಂಡಿತವಾಗ್ಲೂ ನೋಡಲೇಬೇಕು. ಪ್ರಕೃತಿಯಲ್ಲಿ ಹಾಳಾಗ್ತಾ ಇದ್ರು ಕೂಡ ಯಾರು ಕೂಡ ಕೇರ್ ಮಾಡ್ತಾ ಇಲ್ವಾ, ಯಾರು ಕೂಡ ಇದರ ಬಗ್ಗೆ ಮಾತನಾಡ್ತಾ ಇಲ್ವಾ. ರಾಜ್ಯದ ಜನತೆಗೆ ಖಂಡಿತವಾಗ್ಲೂ ಕೂಡ ರಾಜ್ಯದ ಜನತೆ ನೋಡಲೇಬೇಕಾಗಿರುವಂತಹ ಸ್ಟೋರಿ ಇದು. ಇಂಥದ್ದೊಂದು ಸ್ಟೋರಿಯನ್ನ ಎಂದೂ ಕೂಡ ನೀವು ಕೇಳಿರಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ರಾಜ್ಯದಲ್ಲಿ ಈ ರೀತಿಯಾದಂತಹ ಘಟನೆಗಳು ನಡೀತಾ ಇದೆನಾ ಅನ್ನುವಂತಹ ರೀತಿಯಲ್ಲಿ ಆಶ್ಚರ್ಯದಾಯಕವಾಗಿರುವಂಥದ್ದು. ಯಾಕೆ ಅಂತಂದ್ರೆ ಒಂದು ಪುಣ್ಯ ಕ್ಷೇತ್ರದಲ್ಲಿ ಏನು ನಡೀಬೇಕು ಅದನ್ನ ಬಿಟ್ಟು ಬೇರೆ ಎಲ್ಲ ನಡೀತಾ ಇವೆ ಅನ್ನುವಂತಹ ಮಾತುಗಳು ಜನರೇ ಸ್ವತಃ ಆಡ್ತಾ ಇದ್ದಾರೆ. ಇನ್ನು ಮುಖ್ಯವಾಗಿ ವೀಕ್ಷಕರ, ಇಡೀ ರಾಜ್ಯದ ಜನತೆ ನೋಡಲೇಬೇಕಾಗಿರುವಂತಹ ಸುದ್ದಿ ಇದು. ಅದರಲ್ಲೂ ನಿಸರ್ಗ ಪ್ರಕೃತಿ ಪ್ರೇಮಿಗಳು ನೋಡಲೇಬೇಕು. ರಾಜ್ಯ ಕಂಡರಿಯದ ಬೃಹತ್ ಗಣಿಗಾರಿಕೆಯನ್ನ ಬೆನ್ನತ್ತಿದ ನಮ್ಮ ಜನತಾ ವಾಹಿನಿ ಬೆಚ್ಚಿ ಬೀಳಿಸುತ್ತದೆ. ಜನತಾ ಟಿವಿಗೆ ಸಿಕ್ಕಿರುವಂತಹ ಸ್ಫೋಟಕವಾದಂತಹ ಮಾಹಿತಿಗಳು ಸಮುದಾಯದ ಸರ್ವೋತ್ತಮಕ ಬೆಳವಣಿಗೆಗೆ ಕೊಟ್ಟ ಜಾಗವಾದ ಧರ್ಮಾತ್ಮ ಕೊಟ್ಟ ಭೂಮಿಯಲ್ಲಿ ಇದೇನಾಗ್ತಾ ಇದೆ ನೋಡಿದ್ರೆ ಆಕ್ರೋಶವನ್ನು ವೀಕ್ಷಕರ, ಇಲ್ಲಿ ಮುಖ್ಯವಾಗಿ ಈ ಒಂದು ಸ್ಥಳದಲ್ಲಿ ಒಂದು ಪ್ರಕೃತಿ ಪ್ರೇಮಿಗಳಾಗಿರಬಹುದು, ನಿಸರ್ಗದ ಪ್ರೇಮಿಗಳು ಯಾರೆಲ್ಲ ಇದ್ದೀರಾ, ನೀವು ಈ ಒಂದು ಸ್ಟೋರಿಯನ್ನ ನೋಡಿದ್ರೆ ನಿಮ್ಮ ಮೈಯಲ್ಲಿ ರಕ್ತ ಕುದಿಯುವುದಂತೂ ಖಂಡಿತ. ಯಾಕೆ ಅಂತಂದ್ರೆ ಮುಖ್ಯವಾಗಿ ಒಂದು ರಾಜ್ಯದ ಜನತೆ ರಾಜ್ಯ ಕಂಡರಿಯದಂತಹ ಬೃಹತ್ ಗಣಿಗಾರಿಕೆಯನ್ನ ನಮ್ಮ ಜನತಾ ವಾಹಿನಿ ಇದರ ದಿವಸ ಬೆನ್ನತ್ತಿರುವಂತದ್ದು. ಒಂದು ಸ್ಫೋಟಕವಾದಂತಹ ಮಾಹಿತಿಯನ್ನ ನಮ್ಮ ಜನತಾ ಟಿವಿ ಸಂಗ್ರಹಿಸಿರುವಂತದ್ದು. ಏನೆಲ್ಲ ಆಗ್ತಾ ಇದೆ ಒಂದು ಪುಣ್ಯ ಕ್ಷೇತ್ರದಲ್ಲಿ, ಈ ರೀತಿಯಾದಂತಹ ಘಟನೆಗಳು ನಡೀತಾ ಇದಾವ ಅನ್ನುವಂತಹ ರೀತಿಯಲ್ಲಿ ನಮ್ಮ ಜನತಾ ವಾಹಿನಿ ಇದರ ಬೆನ್ನಿಂದೆ ಬಿದ್ದು, ಗಣಿಗಾರಿಕೆಯ ಬೆನ್ನಿಂದೆ ಬಿದ್ದು ಎಲ್ಲಾ ರೀತಿಯಾದಂತಹ ಸ್ಫೋಟಕ ಮಾಹಿತಿಗಳನ್ನ ಸಂಗ್ರಹಿಸಿರುವಂತದ್ದು. ಯಾರೋ ಒಬ್ಬ ಧರ್ಮಾತ್ಮ ಪುಣ್ಯಾತ್ಮ ಕೊಟ್ಟಂತಹ ಭೂಮಿಯಲ್ಲಿ ಇದೇನಾಗ್ತಾ ಇದೆ, ಈ ರೀತಿಯಾದಂತಹ ಮೋಸ ಆಗ್ತಾ ಇದೆ ಅನ್ನುವಂತಹ ರೀತಿಯಲ್ಲಿ ಜನರು ಆಕ್ರೋಶವನ್ನು ಕೂಡ ಇಲ್ಲಿ ವ್ಯಕ್ತಪಡಿಸ್ತಾರೆ. ಈ ರೀತಿಯಾದಂತಹ ಘಟನೆ ಎಲ್ಲೂ ಕೂಡ ನಡೆದಿರಕ್ಕಿಲ್ಲ ಅನ್ನುವಂತಹ ಪ್ರಶ್ನೆಗಳು ಸಹ ಮೂಡುತ್ತೆ. ಅದಕ್ಕೆ ಇದರ ಹಿಂದೆ ಇದ್ದಂತಹ ವ್ಯಕ್ತಿಗಳನ್ನ ಬೆನ್ನಟ್ತಾ ಇದೆ ನಮ್ಮ ಜನತಾ ವಾಹಿನಿ. ಈ ಒಂದು ಗಣಿಗಾರಿಕೆಯನ್ನ ಬೆನ್ನಟ್ಟಿ ನಮ್ಮ ಜನತಾ ವಾಹಿನಿ ಸಾಕಷ್ಟು ಮಾಹಿತಿಗಳನ್ನ, ಸ್ಫೋಟಕ ಮಾಹಿತಿಗಳನ್ನ ಈಗಾಗಲೇ ಸಂಗ್ರಹಿಸಿಕೊಂಡಿರುವಂತದ್ದು. ಇನ್ನು ಧರ್ಮಾರ್ಥ ಕೆಲಸಗಳು ಕಂಗೊಳಿಸಬೇಕಾದ ನೆಲದಲ್ಲಿ ಅನ್ಯಾಯ ನಡೀತಾ ಇದೆನಾ ಅನ್ನುವಂತಹ ಪ್ರಶ್ನೆಗಳು ಸಹ ಇಲ್ಲಿ ಮೂಡುತ್ತೆ. ಧರ್ಮವೇ ರಾರಾಜಿಸಬೇಕಾದಂತಹ ನೆಲದಲ್ಲಿ ಅಕ್ರಮ ತಾಂಡವ ಹಾಡ್ತಾ ಇದೆನಾ? ಧರ್ಮದ ನೆಲದಲ್ಲಿ ನಡೀತಾ ಇರುವಂತಹ ಆತಂಕಕಾರಿ ಬೆಳವಣಿಗೆಗಳು ಇವು. ಮುಖ್ಯವಾಗಿ ಅಲ್ಲಿರುವಂತಹ ಸ್ಥಳೀಯ ಜನರಿಗೂ ಕೂಡ ಈಗಾಗಲೇ ಆತಂಕ ಶುರುವಾಗಿದೆ. ಧರ್ಮ ಒಂದು ಪುಣ್ಯಕ್ಷೇತ್ರದಲ್ಲಿ ಈ ರೀತಿಯಾದಂತಹ ಘಟನೆಗಳು ಸಹ ನಡೆಯುತ್ತಾ ಅನ್ನುವಂತಹ ರೀತಿಯಲ್ಲಿ ಜನರು ಆತಂಕಕ್ಕೆ ಒಳಗಾಗಿದ್ದಾರೆ. ಒಂದು ಮುಖ್ಯವಾಗಿ ಏನು ಈ ರೀತಿಯಾದಂತಹ ಗಣಿಗಾರಿಕೆ ನಡೀತಾ ಇದೆ, ಈ
ಬೇಕಾದಂತಹ ನೆಲದಲ್ಲಿ ಅನ್ಯಾಯ ನಡೀತಾ ಇದೆನಾ? ಧರ್ಮವು ರಾರಾಜಿಸಬೇಕಾದಂತಹ ನೆಲದಲ್ಲಿ ಅಕ್ರಮ ತಾಂಡವ ಆಡ್ತಾ ಇದೆನಾ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಸಹ ಇಲ್ಲೇ ಮೂಡುತ್ತೆ. ಧರ್ಮದ ನೆಲದಲ್ಲಿ ನಡೀತಾ ಇರುವಂತಹ ಆತಂಕಕಾರಿ ಬೆಳವಣಿಗೆ, ಧರ್ಮ ಕಂಗೊಳಿಸಬೇಕಾದ ಪುಣ್ಯ ಸ್ಥಳದಲ್ಲಿ ಆಗುತ್ತಿರುವುದಾದರೂ ಏನು? ಕ್ಷೇತ್ರದ ಪಾವಿತ್ರತೆಗೆ ಕಳಂಕ ತರುವ ಕೆಲಸ ನಡೀತಾ ಇದೆಯಾ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಸಹ ಇಲ್ಲಿ ಮೂಡುತ್ತೆ. ಇನ್ನು ಮುಖ್ಯವಾಗಿ ಒಂದು ಧರ್ಮಾರ್ಥದ ಕೆಲಸಗಳಾಗಿರ್ಬೋದು, ಒಂದು ಪುಣ್ಯ ಕ್ಷೇತ್ರದಲ್ಲಿ ಏನ್ ನಡಿಬೇಕು, ಒಂದು ಒಳ್ಳೆ ಭಕ್ತಿ ಭಾವದಿಂದ ಏನೆಲ್ಲ ಕೆಲಸಗಳು ನಡಿಬೇಕು, ಆ ಕೆಲಸಗಳು ಇಲ್ಲಿ ನಡೀತಾ ಇಲ್ಲ. ಅಕ್ರಮವಾದಂತಹ ಅನ್ಯಾಯದ ಕೆಲಸಗಳು ಇಲ್ಲಿ ನಡೀತಾ ಇದೆ. ಮುಖ್ಯವಾಗಿ ಯಾವ ಒಂದು ಸ್ಥಳದಲ್ಲಿ ಧರ್ಮ ರಾರಾಜಿಸಬೇಕು ಅಂತಹ ಒಂದು ನೆಲದಲ್ಲಿ ಅಕ್ರಮ ತಾಂಡವ ಹಾಡ್ತಾ ಇದೆ. ಧರ್ಮದ ನೆಲದಲ್ಲಿ ನಡೀತಾ ಇರುವಂತಹ ಆತಂಕಕಾರಿಯಾದಂತಹ ಬೆಳವಣಿಗೆಗಳಿವು. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನಡೆದುಕೊಳ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ಜನರು ಸಾಕಷ್ಟು ಕಷ್ಟ ಪಡಬೇಕಾಗುವಂತಹ ಸಂದರ್ಭ ಎದುರಾಗುವಂಥದ್ದು. ಈಗಾಗಲೇ ಧರ್ಮವೇ ಕಂಗೊಳಿಸಬೇಕಾದಂತಹ ಒಂದು ಪುಣ್ಯ ಸ್ಥಳದಲ್ಲಿ ಆಗ್ತಾ ಇರೋದು ಏನು? ಏನಾಗ್ತಾ ಇದೆ ಇಲ್ಲಿ? ಕ್ಷೇತ್ರದ ಒಂದು ಪಾವಿತ್ರತೆಗೆ ಕಳಂಕ ತರುವಂತಹ ಕೆಲಸವನ್ನ ನಡೀತಾ ಇದೆಯಾ ಇಲ್ಲಿ? ಇದರ ಹಿಂದೆ ಯಾರಿದ್ದಾರೆ? ಮುಖ್ಯವಾಗಿ ಒಂದು ಪುಣ್ಯಕ್ಷೇತ್ರ ಅಂತ ಅಂದ್ರೆ ಪುಣ್ಯಕ್ಷೇತ್ರದಲ್ಲಿ ನಡಿಬೇಕಾಗಿರುವಂತಹ ಪುಣ್ಯ ಕಾರ್ಯಗಳು ಯಾವೂ ಸಹ ಇಲ್ಲಿ ನಡೀತಾ ಇಲ್ಲ. ಅಕ್ರಮವಾದಂತಹ ಕೆಲಸಗಳು ನಡೀತಾ ಇದೆ ಅನ್ನುವಂತಹ ಸಾಕಷ್ಟು ಆರೋಪಗಳು ಕೂಡ ಈಗಾಗಲೇ ಕೇಳಿ ಬರ್ತಾ ಇದೆ. ಅಲ್ಲಿರುವಂತಹ ಜನರು ಕೂಡ ಆತಂಕಕಾರಿಯಾಗಿದ್ದಾರೆ. ಧರ್ಮದ ಒಂದು ಸ್ಥಳದಲ್ಲಿ, ಧರ್ಮ ಕ್ಷೇತ್ರದಲ್ಲಿ ಮುಖ್ಯವಾಗಿ ಏನ್ ನಡಿಬೇಕು ಅದು ನಡೀತಾ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಇಲ್ಲಿ ಧರ್ಮ ಕಂಗೊಳಿಸಬೇಕಾದಂತಹ ಪುಣ್ಯ ಸ್ಥಳದಲ್ಲಿ ಏನಾಗ್ತಾ ಇದೆ ಅನ್ನುವಂತಹ ರೀತಿಯಲ್ಲಿ ಜನರು ಆತಂಕದಲ್ಲಿ ಇದ್ದಾರೆ. ಈಗಾಗಲೇ ಪ್ರವಾಸೋದ್ಯಮ ಯಾರ್ದು? ಪ್ರವಾಸೋದ್ಯಮ ಸಚಿವರು ಯಾರು? ಎಚ್ ಕೆ ಪಾಟೀಲ್. ಧಾರ್ಮಿಕ ದತ್ತಿ ಇಲಾಖೆದೊಳಗ ಪ್ರವಾಸೋದ್ಯಮ ಹೆಂಗ ಬರ್ತತಿ? ಎಲ್ಲ ಅಧಿಕಾರನ ಬೇರೆ, ಪ್ರವಾಸೋದ್ಯಮ ಪ್ರಾಧಿಕಾರ ಯಾಕೆ ಬರ್ತದೆ? ಇಲ್ಲ, ಏನು ಪ್ರವಾಸೋದ್ಯಮದೊಳಗಲ್ಲಿ ನೋಡ್ತಕ್ಕಂಥದ್ದು ಏನಿಲ್ಲ. ಗುಡ್ಡ ಒಂದು ಯಾಕೆ ರಾಜಕಾರಣಿಗೆ ಅನುಕೂಲ ಅವ್ರು ಬಿಲ್ಡಿಂಗ್ ಕಟ್ಟಿಸಿ ಬಿಸ್ನೆಸ್ ಮಾಡಾಕ ಯಾರ್ಯಾರು ದೊಡ್ಡ ದೊಡ್ಡ ರಾಜಕಾರಣಿಗೆ ಬಂತು, ಎಲ್ಲರೂ ಬಂತು. ಇವ್ರು ಎಚ್ ಕೆ ಪಾಟೀಲ್ರ ಮೇನ್ ಟಾರ್ಗೆಟ್. ಎಚ್ ಕೆ ಪಾಟೀಲ್ರ ಅದನ್ನು ತಲೆಯಾಗಿಟ್ಕೊಂಡು ಅದು ಮುದ್ದೆ ಮಾಡಿದ್ದವು. ಪ್ರವಾಸೋದ್ಯಮ ಪ್ರಾಧಿಕಾರ ಹೆಸರಲ್ಲಿ ನೀವು ಅಂಗಡಿ ಹಚ್ಚಬೇಡ ಅಂತಾರ, ಅಂಗಡಿಗೆ ಇದನ್ನು ಮಾಡಬೇಡ ಅಂತಾರ. ಒಟ್ಟು ಎಲ್ಲಮ್ಮನ ದೇವಸ್ಥಾನ ಎಲ್ಲ ಬರೀದು ಮಾಡಿಟ್ಟ. ಎಲ್ಲ ಭ್ರಷ್ಟಾಚಾರ ಭಾಳ ಐತಿ. ಅದನ್ನೆಲ್ಲ ತಿಕ್ಕೊಂತ ಈಗ ಒಂದು ಮೊದಲಿಕ ಯಾರು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಬಂದರು. ಕ್ಯಾಡೆಟ್ ಪ್ರಾಧಿಕಾರ ಕೊಡ್ತಾರ ಹೇಳ್ರಿ ನೀವು. ಅವರೇ ಬಂದು ಉದ್ಘಾಟನೆ ಮಾಡಿದರು. ಒಂದು ಶ್ರೀ ರೇಣುಕಾ ಯಲ್ಲಮ್ಮ ಪ್ರಾಧಿಕಾರ, ಒಳ್ಳೆ ಪ್ರವಾಸೋದ್ಯಮ ಶ್ರೀ ರೇಣುಕಾ ಯಲ್ಲಮ್ಮ ಪ್ರಾಧಿಕಾರ, ಇದು ಪ್ರವಾಸೋದ್ಯಮ ಪ್ರಾಧಿಕಾರ. ಪ್ರವಾಸೋದ್ಯಮ ಪ್ರಾಧಿಕಾರ ಹೆಸರಲ್ಲಿ ನೀವು ಅಂಗಡಿ ಹಚ್ಚಬೇಡ ಅಂತಾರ, ಅಂಗಡಿಗೆ ಇದನ್ನು ಮಾಡಬೇಡ ಅಂತಾರ. ಒಟ್ಟು ಎಲ್ಲಮ್ಮನ ದೇವಸ್ಥಾನ ಎಲ್ಲ ಬರೀದು ಮಾಡಿಟ್ಟ. ಎಲ್ಲ ಭ್ರಷ್ಟಾಚಾರ ಐತಿ. ಅದನ್ನೆಲ್ಲ ತಿಕ್ಕೊಂತ ಈಗ ಏನೋ ಶಿರಸಂಗಿ ಹೆಸರು ಕೇಳಿದ್ರೆ ಜನರಲ್ಲಿ ಮೂಡ್ತಾ ಇದ್ದಂತಹ ಭಕ್ತಿ ಭಾವ ಎಲ್ಲ ಅಂತಹ ಪುಣ್ಯ ನೆಲದಲ್ಲಿ ಈಗ ಸಿಲಿಕಾ ಗಣಿಗಾರಿಕೆಯ ಕಳಂಕ ಕೇಳಿ ಬರ್ತಾ ಇರುವಂಥದ್ದು. ನರಕದೊಳಗೆ ಜೀವ ಕೈಲಿಡಿದು ಬದುಕ್ತಾ ಇದ್ದಾವೆ ಮುಗ್ಧ ಜೀವಗಳು. ಪುಣ್ಯದ ರಕ್ಷಣೆ ಕಾಳಜಿ ಮಾಡಬೇಕಾದವರೇ ನಿರ್ಲಕ್ಷ್ಯವನ್ನ, ತಾತ್ಸರವನ್ನ ತೋರಿಸ್ತಾ ಇದ್ದಾರೆ. ಹಾಗಾದ್ರೆ ಶಿರಸಂಗಿ ನೆಲದಲ್ಲಿ ಸಿಲಿಕಾ ಗಣಿಗಾರಿಕೆಯ ತೀವ್ರತೆ ಅಂತದ್ದು ಗೊತ್ತಾ? ಖಂಡಿತವಾಗ್ಲು ಇಲ್ಲಿ ಈ ರೀತಿಯಾದಂತಹ ಪ್ರಕೃತಿ ಪ್ರೇಮಿಗಳಿಗೆ ಸಾಕಷ್ಟು ತೊಂದರೆಗಳು ಆಗ್ತಾ ಇರುವಂಥದ್ದು. ಈ ಒಂದು ಸ್ಟೋರಿಯನ್ನ ಪ್ರಕೃತಿ ಪ್ರೇಮಿಗಳು ನೋಡಿದ್ರೆ ಖಂಡಿತವಾಗ್ಲೂ ಸಹ ಇದನ್ನ ವಿರೋಧಿಸ್ತೀರಾ? ಏನೋ ಇಂದಿನ ದಿನಗಳಲ್ಲೆಲ್ಲ ಶಿರಸಂಗಿ ಅನ್ನೋ ಒಂದು ಹೆಸರು ಕೇಳಿದ್ರೆ ಒಂದು ಪುಣ್ಯಕ್ಷೇತ್ರ, ಒಂದು ಭಕ್ತಿ ಭಾವ ಎಲ್ಲವೂ ಕೂಡ ಬರ್ತಾ ಇತ್ತು. ಆದರೆ ಅಂತಹ ಒಂದು ಪುಣ್ಯಕ್ಷೇತ್ರದ ನೆಲದಲ್ಲಿ ಈಗ ಸಿಲಿಕಾ ಗಣಿಗಾರಿಕೆ ಕಳಂಕ ಕೂಡ ಕೇಳಿ ಬರ್ತಾ ಇದೆ.
ಹಾಗಾದರೆ ಆಗ ಇದ್ದಿದ್ದಂತಹ ಒಂದು ಪುಣ್ಯಕ್ಷೇತ್ರ, ಒಂದು ಭಕ್ತಿ ಭಾವ ಈಗ ಜನರಲ್ಲಿ ಇಲ್ವಾ? ಒಂದು ಆತಂಕಗಳನ್ನು ಕೂಡ ಈಗಾಗಲೇ ಮೂಡಿಸ್ತಾ ಇದೆ. ಮುಖ್ಯವಾಗಿ ಅಲ್ಲಿ ಸಿಲಿಕಾ ಗಣಿಗಾರಿಕೆ ನಡೀತಾ ಇದೆ ಅನ್ನುವಂತಹ ಮಾತುಗಳು ಸಹ ಈಗಾಗಲೇ ಏನು ಕೇಳಿ ಬಂದಿರುವಂಥದ್ದು. ಈ ಒಂದು ನರಕದೊಳಗೆ ಜೀವವನ್ನು ಕೈಲಿಡಿದುಕೊಂಡು ಮುಗ್ಧ ಜೀವಗಳು ಜೀವನವನ್ನು ನಡೆಸ್ತಾ ಇದ್ದಾರೆ. ಈ ಒಂದು ಸಿಲಿಕಾ ಗಣಿಗಾರಿಕೆಯಿಂದ ಸಾಕಷ್ಟು ಪರಿಣಾಮಗಳು ಬೀಳುತ್ತೆ, ಬಹಳ ಕೆಟ್ಟ ಪರಿಣಾಮಗಳು ಕೂಡ ಬೀಳುವಂಥದ್ದು. ದುಷ್ಪರಿಣಾಮಗಳಿಂದಾಗಿ ಮಕ್ಕಳಿಗೆ, ವೃದ್ಧರಿಗೆ, ಹೆಣ್ಮಕ್ಳಿಗೆ ತುಂಬ ತೊಂದರೆ ಆಗುತ್ತೆ. ಯಾಕೆ ಅಂತಂದರೆ ಒಂದು ಏನು ಮುಖ್ಯವಾಗಿ ಈಗಾಗಲೇ ಏನೇನೆಲ್ಲ ಒಂದು ಪುಣ್ಯಕ್ಷೇತ್ರದಲ್ಲಿ ಏನು ನಡಿಬೇಕು ಅದು ನಡೀತಾ ಇಲ್ಲ ಅನ್ನೋದೇ ಇಲ್ಲಿ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಸಿಲಿಕಾ ಗಣಿಗಾರಿಕೆ ಕಳಂಕ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಈಗಾಗಲೇ ಧರ್ಮದ ಕೆಲಸಗಳು ಏನು ನಡಿಬೇಕು ಅದು ನಡೀತಾ ಇಲ್ಲ. ಒಂದು ಪುಣ್ಯಕ್ಷೇತ್ರದಲ್ಲಿ ಧರ್ಮದ ಕೆಲಸಗಳು ಕಂಗೊಳಿಸಬೇಕಾದಂಥ ಒಂದು ನೆಲದಲ್ಲಿ ಅನ್ಯಾಯ ಅಕ್ರಮಗಳ ಹೆಸರುಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಏನು ಒಂದು ಧರ್ಮವನ್ನು ರಾರಾಜಿಸಬೇಕಾದಂತಹ ನೆಲದಲ್ಲಿ ಅಕ್ರಮ ಅನ್ನೋದು ಇಲ್ಲಿ ತಾಂಡವ ಹಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅಲ್ಲಿನ ಜನರು. ಧರ್ಮದ ನೆಲದಲ್ಲಿ ನಡೀತಾ ಇರುವಂತಹ ಈ ಒಂದು ಬೆಳವಣಿಗೆಗೆ ಆತಂಕಕಾರಿ ಆಗ್ತಾ ಇದ್ದಾರೆ ಜನರೆಲ್ಲ. ಧರ್ಮವನ್ನು ಈಗಾಗಲೇ ಕಂಗೊಳಿಸಬೇಕಾದಂತಹ ಪುಣ್ಯ ಸ್ಥಳದಲ್ಲಿ ಏನೇನೋ ಆಗ್ತಾ ಇದೆ ಅಲ್ವಾ ಅನ್ನುವಂತಹ ರೀತಿಯಲ್ಲಿ ಜನರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ಕ್ಷೇತ್ರದ ಒಂದು ಪವಿತ್ರತೆ ಏನಿರುತ್ತೆ ಆ ಒಂದು ಪವಿತ್ರತೆಗೆ ಕಳಂಕ ತರುವ ಕೆಲಸಗಳು ಏನಾದರೂ ನಡೀತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಸಹ ಜನರಲ್ಲಿ ಮೂಡಿರುವಂಥದ್ದು. ಮುಖ್ಯವಾಗಿ ಈ ಒಂದು ಶಿರಸಂಗಿಯಲ್ಲಿ ಈ ಹಿಂದೆ ಎಲ್ಲ ಏನು ಈ ಒಂದು ಶಿರಸಂಗಿ ಹೆಸರನ್ನ ಕೇಳಿದ್ರೆ ಭಕ್ತಿ ಭಾವ ಎಲ್ಲವೂ ಸಹ ಮೂಡ್ತಾ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಸಿಲಿಕಾ ಗಣಿಗಾರಿಕೆ ನಡೀತಾ ಇದೆ ಎನ್ನುವಂತಹ ಕಳಂಕವು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಅಂತಹ ಪುಣ್ಯ ನೆಲದಲ್ಲಿ ಈ ರೀತಿಯಾದಂತಹ ಕೆಲಸಗಳು ನಡೀತಾ ಇದೆ ಅನ್ನುವಂತಹ ರೀತಿಯಲ್ಲಿ ಜನರು ಆತಂಕಕ್ಕೆ ಒಳಗಾಗಿರುವಂಥದ್ದು. ಇನ್ನು ಶಿರಸಂಗಿ ಅನ್ನೋ ಹೆಸರು ಕೇಳಿದ್ರೆ ಜನರ ಮನಸ್ಸಲ್ಲಿ ಮೊದಲು ಬರುವುದು ಧರ್ಮ, ನಂಬಿಕೆ, ಪಾವಿತ್ರತೆ. ಆದರೆ ಅಲ್ಲಿ ನಡೆದಿರೋದು ಧರ್ಮದಾರ್ಥಗಳ ಕೆಲಸಗಳು ಏನಿದ್ದಾರೆ ಭಕ್ತರ ಸೇವೆ, ಶಾಂತಿಗೋಸ್ಕರ ಬದುಕ್ತಾ ಇತ್ತು. ಆದರೆ ಇವತ್ತು ಅದೇ ಶಿರಸಂಗಿ ನೆಲದಲ್ಲಿ ನಡೀತಾ ಇರೋದು ಭಕ್ತಿಯಲ್ಲ, ಭೂಮಿಯನ್ನು ಬಗೆದುಕೊಂಡು ತೆಗೆಯುವಂತಹ ಹಣಕ್ಕೋಸ್ಕರ ತೆಗೆಯುವಂತಹ ವ್ಯವಹಾರ ನಡೀತಾ ಇದೆ. ದೇವರ ನೆಲದಲ್ಲಿ ದೇವರ ಗಂಟೆ ಸದ್ದು ಕೇಳಿ ಬರಬೇಕು, ಆದರೆ ಇಲ್ಲಿ ಡೈನಾಮಿಕ್ ಸದ್ದುಗಳು ಕೇಳಿ ಬರ್ತಾ ಇದೆ, ಲಾರಿಗಳ ಸದ್ದು ಕೇಳಿ ಬರ್ತಾ ಇದೆ ಅನ್ನುವಂತಹ ಆರೋಪಗಳು ಕೂಡ ಇಲ್ಲಿ ಕೇಳಿ ಬಂದಿರುವಂಥದ್ದು. ಮುಖ್ಯವಾಗಿ ಈ ಒಂದು ಶಿರಸಂಗಿ ಅನ್ನುವಂತಹ ಪುಣ್ಯಕ್ಷೇತ್ರದಲ್ಲಿ ಏನೇನೆಲ್ಲ ಮಾಡಬೇಕು, ಒಂದು ಪುಣ್ಯ ಕಾರ್ಯಗಳನ್ನೆಲ್ಲ ಮಾಡಬೇಕು, ಒಳ್ಳೆಯ ಕಾರ್ಯಗಳನ್ನು ಏನು ಮಾಡಬೇಕು ಅದು ಇಲ್ಲಿ ಜರುಗ್ತಾ ಇಲ್ಲ. ಅದನ್ನು ಬಿಟ್ಟು ಸಿಲಿಕಾ ಗಣಿಗಾರಿಕೆ ಅಂತಹ ಅಕ್ರಮವಾದಂತಹ ಏನು ಕೆಲಸಗಳು ನಡೀತಾ ಇದೆ ಅನ್ನುವಂತಹ ರೀತಿಯಲ್ಲಿ ಆರೋಪಗಳು ಕೂಡ ಇಲ್ಲಿ ಕೇಳಿ ಬಂದಿರುವಂಥದ್ದು. ಮುಖ್ಯವಾಗಿ ಈ ಒಂದು ಅಲ್ಲಿರುವಂತಹ ಜನರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಯಾಕೆ ಅಂತಂದರೆ ಒಂದು ಸಿಲಿಕಾ ಗಣಿಗಾರಿಕೆ ಅನ್ನೋದು ಜನರ ಮೇಲೆ ಬಹಳ ದೊಡ್ಡ ಮಟ್ಟದ ರೀತಿಯಲ್ಲಿ ದುಷ್ಪರಿಣಾಮ ಬೀಳುವಂಥದ್ದು. ಒಂದು ದೊಡ್ಡ ಕಾಯಿಲೆಗಳಿಗೂ ಕೂಡ ಜನರು ತುತ್ತಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಯಾಕೆ ಅಂತಂದರೆ ಸಿಲಿಕಾ ಗಣಿಗಾರಿಕೆ ಅನ್ನೋದು ಸಾಮಾನ್ಯವಾದಂತಹ ಗಣಿಗಾರಿಕೆ ಅಲ್ಲ, ಜನರ ಮೇಲೆ ಭಾರಿ ದೊಡ್ಡ ಮಟ್ಟದ ರೀತಿಯಲ್ಲಿ ದುಷ್ಪರಿಣಾಮಗಳು ಕೂಡ ಬೀಳುತ್ತೆ. ಚಿಕ್ಕ ಮಕ್ಕಳಾಗಿರ್ಬೋದು, ವಯಸ್ಸಾದವರಾಗಿರ್ಬೋದು, ಹೆಣ್ಣು ಮಕ್ಕಳಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀಳುವಂಥದ್ದು, ಆರೋಗ್ಯದಲ್ಲಿ ಏರುಪೇರಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಮುಖ್ಯವಾಗಿ ಈ ಒಂದು ಸಿಲಿಕಾ ಗಣಿಗಾರಿಕೆ ಮಾಡೋದ್ರಿಂದ ಉಸಿರಾಟದ ತೊಂದರೆ ಹೆಚ್ಚಾಗುತ್ತೆ. ಒಂದು ಕೆಮ್ಮಾಗಿರ್ಬೋದು, ಎದೆನೋವು ಬರುವಂಥದ್ದಾಗಿರ್ಬೋದು. ಮತ್ತು ಇಲ್ಲಿ ಸಿಲಿಕಾ ಗಣಿಗಾರಿಕೆ ಮಾಡೋದ್ರಿಂದ ಒಂದು ದೊಡ್ಡ ಒಂದು ಕಾಯಿಲೆ ಬರುತ್ತೆ, ಸಿಲಿಕೋಸಿಸ್ ಅನ್ನೋ ಭಯಂಕರವಾದಂತಹ ಕಾಯಿಲೆ ಕೂಡ ಹರಡುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಸಿಲಿಕಾ ಗಣಿಗಾರಿಕೆಯನ್ನು ತಡಿಬೇಕು ಅನ್ನುವಂತಹ ರೀತಿಯಲ್ಲಿ ಸಾಕಷ್ಟು ಜನರು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ಶ್ವಾಸಕೋಶ ಕ್ಯಾನ್ಸರ್ ಬರುವಂತಹ ಅಪಾಯಕಾರಿವಾದಂತಹ ಒಂದು ಸಿಲಿಕಾ ಗಣಿಗಾರಿಕೆಯಿಂದ ಈ ರೀತಿಯಾದಂತಹ ಕಾಯಿಲೆಗಳು ಕೂಡ ಬರುತ್ತೆ. ಮುಖ್ಯವಾಗಿ ಮಕ್ಕಳರಿಗೆ, ವೃದ್ಧರಿಗೆ ಮೊದಲು ಬರುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ನಾವು ನೋಡ್ಬೋದು. ಇದರ ಜೊತೆಗೆ ಒಂದು ಈಗಾಗಲೇ ಪುಣ್ಯ ನೆಲದ ಪಾವಿತ್ರತೆಗೆ ಕಂಟಕವಾದ ಸಿಲಿಕಾ ಮೈನಿಂಗ್ ಏನಿದೆ, ಶಿರಸಂಗಿ ಪುಣ್ಯ ನೆಲದಲ್ಲಿ ಸಿಲಿಕಾ ಗಣಿಗಾರಿಕೆಯ ಮಹಾ ಕಳಂಕವಾಗ್ತಾ ಇದೆಯಾ ಎನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಸಹ ಇಲ್ಲಿ ಮೂಡುತ್ತೆ. ಪುಣ್ಯಾತ್ಮನ ನೆಲದಲ್ಲಿ ಅಪಾಯಕಾರಿ ಸಿಲಿಕಾ ಮೈನಿಂಗ್ ಸೃಷ್ಟಿಸಿರುವಂತಹ ನರಕ ಎಂಥದ್ದು ಗೊತ್ತಾ ನಿಮಗೆ? ಅಪಾಯಕಾರಿ ಸಿಲಿಕಾ ಮೈನಿಂಗ್ನಿಂದ ಪರಿಸರಕ್ಕೆ ಎಷ್ಟರ ಮಟ್ಟಿಗೆ ಹಾನಿಯಾಗ್ತಾ ಇದೆ ಅಂತ ಗೊತ್ತಾ? ಭೂಗರ್ಭ ಬಗೆದು ಪರಿಸರವನ್ನ ಹಾಳು ಮಾಡೋದಲ್ಲದೆ ಜನರ ಜೀವನವನ್ನ ಬರ್ಬಾದ್ ಮಾಡ್ತಾ ಇದೆ. ನಾನೀಗಾಗಲೇ ಹೇಳ್ತಾ ಇದ್ದೆ, ಈ ರೀತಿಯಾದಂತಹ ಸಿಲಿಕಾ ಮೈನಿಂಗ್ನಿಂದ ಜನರಿಗೆ ಆರೋಗ್ಯದಲ್ಲಿ ಎಷ್ಟರ ಮಟ್ಟಿಗೆ ತೊಂದರೆ ಆಗುತ್ತೆ ಅನ್ನೋದನ್ನ. ಇದು ಶಿರಸಂಗಿ ಅನ್ನುವಂತಹ ಪುಣ್ಯಕ್ಷೇತ್ರದ ನೆಲದಲ್ಲಿ ಸಿಲಿಕಾ ಗಣಿಗಾರಿಕೆಯ ಮಹಾ ಕಳಂಕವಾಗ್ತಾ ಇದೆ, ಜನರಿಗೆ ತುಂಬಾನೇ ತೊಂದರೆಯನ್ನು ನೀಡುತ್ತಾ ಇದೆ. ಹಾಗೂ ಕೇವಲ ಇದು ಜನರಿಗೆ ಏನು ವೃದ್ಧರಿಗೆ ಮತ್ತು ಮಕ್ಕಳಿಗೂ ಮಾತ್ರವಲ್ಲ, ಹೆಣ್ಣು ಮಕ್ಕಳಿಗೂ ಸಹ ಎಲ್ಲ ವರ್ಗದ ಜನರಿಗೂ ಸಹ ಈ ರೀತಿಯಾದಂತಹ ತೊಂದರೆಗಳು ಕೂಡ ಎದುರಾಗುತ್ತೆ. ಆರೋಗ್ಯದಲ್ಲಿ ಏರುಪೇರಾಗುವಂಥದ್ದು,
ಪುಣ್ಯಕ್ಷೇತ್ರ ನೆಲದಲ್ಲಿ ಒಂದು ದೇವಸ್ಥಾನದಲ್ಲಿ ಆಗಿರ್ಬೋದು, ಗಂಟೆಯ ಸದ್ದು, ಪೂಜೆಗಳ ಸದ್ದುಕ್ಕಿಂತ ಹೆಚ್ಚಾಗಿ ಲಾರಿಗಳ ಸದ್ದು ಕೇಳ್ತಾ ಇದೆ, ಡೈನಾಮಿಕ್ ಸದ್ದುಗಳು ಕೇಳ್ತಾ ಇದೆ. ಈ ರೀತಿಯಾಗಿ ಸಿಲಿಕಾ ಮೈನಿಂಗ್ ಸದ್ದುಗಳೇ ಇಲ್ಲಿ ಕೇಳ್ತಾ ಇದೆ ಅನ್ನೋದು ಅಲ್ಲಿನ ಜನರ ಆರೋಪಗಳು ಆಗಿರುವಂಥದ್ದು. ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಪುಣ್ಯ ಸಿಗಬೇಕಾದಂತಹ ಶಿರಸಂಗಿ ಕ್ಷೇತ್ರದಲ್ಲಿ ಸ್ಫೋಟಕ ಸದ್ದುಗಳು ಕೂಡ ಕೇಳಿ ಬರ್ತಾ ಇದೆ. ಊರಿನ ಜನರಿಗೆಲ್ಲ ಧೂಳಿನ ಅಭಿಷೇಕವಾಗ್ತಾ ಇರುವಂಥದ್ದು, ನಡೆದುಕೊಂಡು ಓಡಾಡೋದಕ್ಕೂ ಕೂಡ ಆಗ್ತಾ ಇಲ್ಲ. ಇದರಿಂದಾಗಿ ಸಾಕಷ್ಟು ರೋಗ ರುಜಿನಗಳಿಗೆ ಜನರು ತುತ್ತಾಗ್ತಾ ಇದ್ದಾರೆ. ಸಿಲಿಕಾ ನರಕ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ. ಕಂದಾಯ ಇಲಾಖೆಯಲ್ಲಿ ಸಚಿವ ಕೃಷ್ಣ ಬೈರೇಗೌಡರನ್ನ ಯಾಮಾರಿಸೋ ಗದಿ ಮರಿದ್ದಾರೆ ಎಚ್ಚರ. ಅಕ್ರಮ ಭ್ರಷ್ಟಾಚಾರದ ಕೂಪವಾಗೋಯ್ತಾ ಬಾಣಸವಾಡಿ ಸಬ್ ರಿಜಿಸ್ಟರ್ ಆಫೀಸ್. ಭ್ರಷ್ಟ ಸಬ್ ರಿಜಿಸ್ಟರ್ ಸತೀಶನ ಆಟಾಟೋಪಕ್ಕೆ ಬ್ರೇಕ್ ಹಾಕೋರಿಲ್ವೇ? ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಒಳ್ಳೆ ಕೆಲಸನೇ ಮಾಡ್ತಾ ಇದ್ದಾರೆ. ಆದ್ರೆ ಈ ಬಾಣಸವಾಡಿ ಸಬ್ ರಿಜಿಸ್ಟರ್ ಅಂತ ಸತೀಶ್ ಅವರು ಮಾಡಿರುವಂತ ಹಗರಣ 47 ಎಕರೆ 20 ಗುಂಟೆ ರಿಜಿಸ್ಟರ್ ಮಾಡಿದ್ದಾರೆ. ಈತನಿಗೆ ಸಚಿವರ ಭಯವೂ ಇಲ್ಲ, ರೂಲ್ಸ್ಗಳಿಗೂ ಡೋಂಟ್ ಕೇರ್. ಇದು ತನಿಖೆ ಮಾಡಿದ್ರೆ ಗೊತ್ತಾಗುತ್ತೆ. ಇದು ಮೇನ್ ಖತರ್ನಾಕ್ ಬಂದಿರುವಂತ ಸಬ್ ರಿಜಿಸ್ಟರ್ ಸತೀಶ್ ಅಂತ. ಕೈ ಬೆಚ್ಚಗಾಗಿಸಿದ್ರೆ ಏನ್ ಬೇಕಾದ್ರೂ ಮಾಡ್ತಾನಂತೆ. ಟ್ರಿಪಲ್ ರಿಂಗ್ ರೋಡ್ ಬಿಡಿ ಆಗ್ತಿರೋ ಇದೆ ಜಾಗ, ಅದನ್ನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಕಿಕ್ ಬ್ಯಾಕ್ ಆಸೆಗೆ ಮೂಲ ದಾಖಲೆಗಳನ್ನೇ ತಿರುಚಿ ನೋಂದಣಿ ಮಾಡಿಕೊಡ್ತಾನಂತೆ. ಫೇರ್ ಆಗಿರೋಂತ ಕಾಲಮ್ನ ಎಡಿಟ್ ಮಾಡ್ಬಿಟ್ಟು ರಿಜಿಸ್ಟರ್ ಮಾಡಿದ್ದಾರೆ ಸರ್ ಇವರೆಲ್ಲ. ಈತನ ಅಕ್ರಮಕ್ಕೆ ಬಿಡಿಎ ಟೌನ್ ಪ್ಲಾನಿಂಗ್ ನ ಅಧಿಕಾರಿಗಳು ಸಾಥ್. ಸತೀಶ್ ಅವ್ರು ಕೇಳಿದೆ ರಿಜಿಸ್ಟರ್ ಮಾಡಬಹುದು ಅಂತಾರೆ. ನಾನು RTL ತೆಗೆದ್ಮೇಲೆ ಗೊತ್ತಾಗಿದ್ದು ಅವ್ರ ಕಾಲ್ ನಂಬರ್. ಚಿನ್ನದ ಆಭರಣಗಳನ್ನು ಮಾರುವುದಕ್ಕೆ ಬೆಸ್ಟ್ ಪ್ಲೇಸ್ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ. ಹೇಗೆ ಒಡವೆಗಳನ್ನು ಉಜ್ಜಿ ನೋಡುವುದು, ಪ್ಯೂರಿಟಿ ಕಮ್ಮಿ ಅಂತ ರೇಟ್ ಕಮ್ಮಿ ಮಾಡೋದು ಇಲ್ಲಿಲ್ಲ. ಜರ್ಮನ್ ಟೆಕ್ನಾಲಜಿಯಿಂದ ಪ್ಯೂರಿಟಿ ಚೆಕ್, ಆಭರಣದಲ್ಲಿನ ಜೆಮ್ ಸ್ಟೋನ್ಗೂ ಸಹ ಬೆಸ್ಟ್ ವ್ಯಾಲ್ಯೂ, ಬೆಸ್ಟ್ ಪ್ರೈಸ್ ಚಾಲೆಂಜ್. ನಿಮ್ಮ ಆಭರಣಗಳಿಗೆ ಮಾರ್ಕೆಟ್ ನಲ್ಲಿ ಬೆಸ್ಟ್ ಪ್ರೈಸ್ ನಾವು ಕೊಡ್ತೇವೆ. ಬೇರೆಯವ್ರ ತರ ಪ್ರಾಸೆಸಿಂಗ್ ಫೀಸ್ ವಿವರಿಸೋ ಕೆಲಸ ಇಲ್ಲಿಲ್ಲ, ಯಾಕೆಂದ್ರೆ ಅದು ನಿಮ್ಮ ಹಣ. 0 ಪ್ರಾಸೆಸಿಂಗ್ ಫೀಸ್, ಬೆಸ್ಟ್ ಆನ್ಲೈನ್ ರೇಟ್. ಈಗ ಹೇಳಿ, ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ತಾನೇ ಸೂಪರ್ ಸ್ಟಾರ್. ಸ್ಮಾರ್ಟ್ ಆಗಿ ಯೋಚನೆ ಮಾಡಿ, ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ. ಕಾಲ್ 6366 333 444. ವಂಚಕ ಲೋಕೇಶ್ವರ ನಾಯ್ಕನ ಬಣ್ಣ ಬಯಲು. ನಯವಾದ ಮಾತಿಂದ ಯಾಮರಿಸೋದು ಈತನಿಗೆ ಕರಗತ. ಈತನ ಶೋ ಅಪ್ ಬಿಲ್ಡಪ್ ಗಳಿಂದ ಬಲಗೆ ಬಿದ್ದ ಮಿಕಗಳೆಷ್ಟೋ. ಇನ್ಸ್ಪೆಕ್ಟರ್ ಅನ್ನು ಯಾಮಾರಿಸಿದ್ನ ಈ ನೌಟಂಕಿ. ಕಚೇರಿ ಉದ್ಘಾಟನೆಗೆ ಕರೆಸಿಯೇ ಶೋ ಕೊಟ್ಟಿದ್ನ. ಕಾಕಿಗೆ ಚಮಕ್ಕ. ವೀಕ್ಷಿಸಿ ನಾಳೆ ಸಂಜೆ ಜನತಾ ಟಿವಿಯಲ್ಲಿ. ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜ್ ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ.
ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ವೆಲ್ಕಮ್ ಬ್ಯಾಕ್. ಇನ್ನು ಈ ಸಿಲಿಕಾ ಮೈನಿಂಗ್ ಬಗ್ಗೆ ಶಿರಸಂಗಿ ಟ್ರಸ್ಟ್ನವರಿಗೂ ಸಹ ಗೊತ್ತಿರುವಂಥದ್ದೇ. ಆದರೂ ಸಹ ಅವರು ಸುಮ್ಮನೆ ಕೂತ್ಕೊಂಡಿದ್ದಾರೆ. ಸಿಲಿಕಾನ್ ಮೈನಿಂಗ್ ಅನುಮತಿ ನೀಡಿರುವುದೇ ಶಿರಸಂಗಿ ಟ್ರಸ್ಟ್ ಅನ್ನುವಂತಹ ವಿಚಾರಗಳು ಕೂಡ ಈಗಾಗಲೇ ಕೇಳಿ ಬಂದಿರುವಂಥದ್ದು. ಅನುಮತಿ ನೀಡಿರುವುದೇ ಟ್ರಸ್ಟ್, ಇದನ್ನು ಸಾರಿ ಹೇಳ್ತವೆ ದಾಖಲೆಗಳು. ಸಚಿವ MB ಪಾಟೀಲ್ಗೂ ಗೊತ್ತಿರುವಂಥದ್ದೇ ಇಲ್ಲಿನ ಕರಾಳವಾದಂತಹ ಮೈನಿಂಗ್ ವಿಚಾರ. ಸಚಿವ MB ಪಾಟೀಲ್ ಸೇರಿದಂತೆ ಟ್ರಸ್ಟ್ನವರಿಗೂ ಮಾಹಿತಿ ಉಂಟು ಅನ್ನುವಂತಹ ಮಾಹಿತಿಗಳು ಕೂಡ ಕೇಳಿ ಬಂದಿರುವಂಥದ್ದು. ಎಲ್ಲ ಗೊತ್ತಿದ್ರು ಅನೇಕ ವರ್ಷಗಳಿಂದ ಎಗ್ಗಿಲ್ಲದೆ ಸಾಗ್ತಾ ಇದೆ ಸಿಲಿಕಾ ಮೈನಿಂಗ್. ಇದೊಂದು ವಿನಾಶಕಾರಿ ಬೆಳವಣಿಗೆ ಅಂದ್ರೆ ತಪ್ಪಾಗಲ್ಲ ನೋಡಿ. ಶಿರಸಂಗಿ ಸಂಪನ್ಮೂಲವನ್ನು ಕೊಳ್ಳೆ ಹೊಡೆಯೋಕೆ ಎಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಅಲ್ಲಿನ ಜನರ ಒಂದು ಆರೋಪವಾಗಿದೆ. ಟ್ರಸ್ಟ್ ಹೇಗೆಲ್ಲ ಕುಮ್ಮಕ್ಕು ನೀಡ್ತಾ ಇರಬಹುದು ಎನ್ನುವುದೇ ಅನುಮಾನವಾಗ್ತಾ ಇರುವಂಥದ್ದು. ಇನ್ನು ಮುಖ್ಯವಾಗಿ ಈ ಒಂದು ಸಿಲಿಕಾ ಮೈನಿಂಗ್ ಬಗ್ಗೆ ಶಿರಸಂಗಿ ಟ್ರಸ್ಟ್ನವರಿಗೂ ಕೂಡ ಎಲ್ಲ ರೀತಿಯಾದಂತಹ ಗೊತ್ತಿರುವಂಥದ್ದೇ. ಇದಕ್ಕೆ ಅನುಮತಿ ನೀಡಿರುವಂಥದ್ದೇ ಶಿರಸಂಗಿ ಟ್ರಸ್ಟ್ನವರಂತೆ. ಅನುಮತಿ ನೀಡಿರುವುದೇ ಟ್ರಸ್ಟು, ಇದನ್ನು ಸಾರಿ ಹೇಳ್ತವೆ ದಾಖಲೆಗಳು. ಬೇಕಾದಷ್ಟು ದಾಖಲೆಗಳು ಕೂಡ ಇದಾವಂತೆ. ಸಚಿವ MB ಪಾಟೀಲ್ಗೂ ಇದರ ಬಗ್ಗೆ ಎಲ್ಲ ರೀತಿಯಾದಂತಹ ಕರಾಳ ಮೈನಿಂಗ್ನ ಸತ್ಯಾಂಶಗಳು ಗೊತ್ತಿರುವಂಥದ್ದೇ. ಆದರೂ ಸಹ ಸಚಿವ MB ಪಾಟೀಲ್ ಸೇರಿದಂತೆ ಟ್ರಸ್ಟ್ನವರಿಗೂ ಸಹ ಮಾಹಿತಿ ಇದೆ. ಎಲ್ಲ ಗೊತ್ತಿದ್ರೂ ಸಹ ಸಾಕಷ್ಟು ವರ್ಷಗಳಿಂದ, ಅನೇಕ ವರ್ಷಗಳಿಂದ ಎಗ್ಗಿಲ್ಲದೆ ಸಾಗ್ತಾ ಇದೆ ಸಿಲಿಕಾ ಮೈನಿಂಗ್. ಇದೊಂದು ವಿನಾಶಕಾರಿಯಾದಂತಹ ಘಟನೆ, ಒಂದು ವಿನಾಶಕಾರಿಯಾದಂತಹ ಬೆಳವಣಿಗೆ ಅಂದರೆ ತಪ್ಪಾಗೋದಿಲ್ಲ. ಯಾಕೆ ಅಂತಂದರೆ ಸಿಲಿಕಾ ಮೈನಿಂಗ್ನಿಂದ ಸಾಕಷ್ಟು ತೊಂದರೆಗಳು ಕೂಡ ಎದುರಾಗುವಂಥದ್ದು. ಒಂದು ಚರ್ಮ ರೋಗ ಬರುವಂಥದ್ದಾಗಿರ್ಬೋದು, ಅಲ್ಲಿನ ಜನರಿಗೆ ಆರೋಗ್ಯದಲ್ಲಿ ದೊಡ್ಡ ಮಟ್ಟದ ರೀತಿಯಲ್ಲಿ ಪರಿಣಾಮ ಬೀರುತ್ತೆ, ದುಷ್ಪರಿಣಾಮ ಬೀರುತ್ತೆ. ಕೇವಲ ಜನರಿಗೆ ಮಾತ್ರವಲ್ಲ, ಅಲ್ಲಿ ಸುತ್ತಮುತ್ತಲ ಇರುವಂತಹ ಒಂದು ಏನು ಪರಿಸರಕ್ಕೂ ಕೂಡ ಹಾನಿಯಾಗುವಂಥದ್ದು. ಮುಖ್ಯವಾಗಿ ರೈತರು ಏನು ಬೆಳೆಯನ್ನು ಬೆಳೀತಾರೆ, ಆ ಒಂದು ಬೆಳೆ ಫಲವತ್ತಾರಿಯಾಗಿ ನೀಡುವುದಿಲ್ಲ. ಇನ್ನು ಮೈನಿಂಗ್ ವಿರುದ್ಧ ಪ್ರಶ್ನೆ ಮಾಡುವವರ ಧ್ವನಿ ಅಡಗಿಸ್ತಾ ಇದೆಯಾ ಗಣಿ ಮಾಫಿಯಾ ಎನ್ನುವಂತಹ ಪ್ರಶ್ನೆಗಳು ಸಹ ಇಲ್ಲಿ ಮೂಡುತ್ತೆ. ಇದರ ವಿರುದ್ಧ ಧ್ವನಿ ಎತ್ತಿದ್ರೆ ಸಿಲಿಕಾ ಮಾಫಿಯಾದಿಂದ ಜೀವ ಬೆದರಿಕೆ ಬರುತ್ತದೆ ಅನ್ನುವಂತಹ ಮಾತುಗಳು ಕೂಡ ಇದೆ. ದೂರು ಕೊಡಲು ಹೋದ್ರೆ ಸ್ವೀಕರಿಸುವವರಿಲ್ಲದೆ ಸ್ಥಿತಿ ನಿರ್ಮಾಣವಾಗಿದೆ. ಪೊಲೀಸ್ ಇಲಾಖೆ, ಜಿಲ್ಲಾಡಳಿತದ ಮೇಲೆ ನಂಬಿಕೆಯನ್ನೇ ಕಳ್ಕೊಂಡು ಬಿಟ್ಟಿದ್ದಾರೆ ಜನಗಳು. ಜೀವನ ಕಲ್ಪಿಸಬೇಕಾಗಿರುವಂತಹ ಇಲಾಖೆಗಳೇ ಮಾಫಿಯಾ ಜೊತೆ ಶಾಮೀಲಾಗ್ತಾ ಇದೆನಾ ಎನ್ನುವಂತಹ ಅನುಮಾನಗಳು, ಪ್ರಶ್ನೆಗಳು ಸಹ ಇಲ್ಲಿ ಮೂಡ್ತಾ ಇವೆ. ಚಿಲ್ಲರೆ ಕಾಸಿಗೋಸ್ಕರ ನಿಯತ್ತನ್ನೇ ಕಳ್ಕೊಳ್ತಾ ಇದ್ದಾರಾ ಅಧಿಕಾರಿಗಳು, ಸಿಬ್ಬಂದಿಗಳು ಅನ್ನುವಂತಹ ಅನುಮಾನಗಳು, ಪ್ರಶ್ನೆಗಳು ಸಹ ಇಲ್ಲಿ ಮೂಡ್ತಾ ಇರುವಂಥದ್ದು. ಏನೇ ಒಂದು ಸಿಲಿಕಾ ಗಣಿಗಾರಿಕೆ ನಡೀತಾ ಇದೆ, ಈ ಒಂದು ಧ್ವನಿಯನ್ನು ಅಡಗಿಸೋದಕ್ಕೆ ಒಂದು ಗಣಿ ಮಾಫಿಯಾ ನಡೀತಾ ಇದೆ ಎನ್ನುವಂತಹ ಪ್ರಶ್ನೆಗಳು ಸಹ ಮೂಡುತ್ತೆ. ಇದರ ವಿರುದ್ಧವಾಗಿ ಧ್ವನಿಯನ್ನು ಎತ್ತಬೇಕಾಗಿರುವಂತಹ ಒಂದಿಷ್ಟು ಅಧಿಕಾರಿಗಳಾಗಿರ್ಬೋದು, ಪೊಲೀಸರಾಗಿರ್ಬೋದು, ಯಾರೂ ಸಹ ಇದಕ್ಕೆ ಪ್ರತಿಕ್ರಿಯಿಸ್ತಾ ಇಲ್ಲ, ಆ್ಯಕ್ಷನನ್ನು ತೆಗೆದುಕೊಳ್ತಾ ಇಲ್ಲ. ಅದಕ್ಕೋಸ್ಕರ ಜನರಿಗೆ ಏನು ಅನುಮಾನ ಬರ್ತಾ ಇದೆ ಅಂತ ಅಂದರೆ, ಪೊಲೀಸ್ ಅಧಿಕಾರಿಗಳು ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳು ಇವರ ಜೊತೆ ಶಾಮೀಲಾಗಿದ್ದಾರಾ ಅನ್ನುವಂತಹ ರೀತಿಯಲ್ಲಿ ಸಾಕಷ್ಟು ಅನುಮಾನಗಳು ಕೂಡ ಬರ್ತಾ ಇದೆ. ಮುಖ್ಯವಾಗಿ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತದ ಮೇಲೆ ಜನರು, ಅಲ್ಲಿರುವಂತಹ ಸ್ಥಳೀಯ ಜನರು ನಂಬಿಕೆಯನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಇದು ಇದೇ ರೀತಿ ನಡೀತಾ ಇರುತ್ತೆ ಅನ್ನುವಂತಹ ರೀತಿಯಲ್ಲಿ ಅಲ್ಲಿರುವಂತಹ ಜನರು ನಂಬಿಕೆಯನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಈ ಒಂದು ಶಿರಸಂಗಿ ಅನ್ನುವಂತಹ ಪುಣ್ಯ ಕ್ಷೇತ್ರದಲ್ಲಿ ಈ ರೀತಿಯಾಗಿ ನಡೀತಾ ಇರುವಂತಹ ಘಟನೆಗಳನ್ನು ನೋಡಿ ಜನರು ಬೆಚ್ಚಿ ಬಿಟ್ಟಿದ್ದಾರೆ. ನಮ್ಮ ಕಡೆ ಏನೈತೆ ಅಂದ್ರೆ ಗುಡ್ಡ JCB ತಂದು ಹಾಕ್ತಾರ, ಟಿಪ್ಪರಿಗೆ ಹಾಕ್ತಾರ, ಅದನ್ನು ಕಳಿಸ್ತಾರೆ. ಇದು ಏನೈತೆ ಸಿಲಿಕಾ ಅನ್ನೋದು ಸ್ಯಾಂಡ್ ಐತಲ್ಲ, ಇದು ಗೌರ್ಮೆಂಟ್ ಇದ್ರ ದೊಡ್ಡ ಲೆವೆಲ್ಗಳದ. ಈ 50 kg 9,500 ರೂಪಾಯಿ ಅಂತ ಐತೆ. 50 kg ಇಲ್ಲಿದೆ ನೋಡಿ. ಹಾಂ, 9,500 ರೂಪಾಯಿ ಇದೆ.
ಮೈನಿಂಗು ನಮ್ಮ ಊರಲ್ಲಿ ನಡಿತೈತಿ. ಯಾಕಂದ್ರೆ ಅದ್ರಲ್ಲೂ ವಿಡಿಯೋ ನಿಮ್ಗೆ ತೋರ್ಸೀನಿ. ಗುಡ್ಡ ಅಡ್ಡಾಕತ್ತಾರ ಅದು ಗುಡ್ಡ ಹಾಕತ್ತಾರ. ಯಾಕಂದ್ರೆ ಕೋರ್ಟ್ನಾಗ ರೂಪ್ನಾಗ ಗುಡ್ಡ ಅಡ್ಡಾಕತ್ತಾರ. ಆ ಗುಡ್ಡ ಹಡ್ಡಿ ಕ್ಯಾಸ್ ಈಗ ಏನು ಮಾಡತ್ತಾರ, ಆದ ಮಣ್ಣು ಅಲ್ಲಿಗೆ ಹೊಂಟೈತಿ. ಇಲ್ಲಿಗೆ ಹೊಂಟೈತಿ. ಇದು ಮೈನಿಂಗ್ ಐತಲ್ಲ ಈಗ 4 ವರ್ಷ ಆಯ್ತು. ನಿಮ್ ಗಮನಕ್ಕಿರೋದ ಅಥವಾ ಇದಕ್ಕಿಂತ ಮುಂಚೆ ನಡೀತಿತ್ತು? ಏನೋ ಮಾಡ್ತಾರೆ ಬಿಡ ಅಂತ ಬಿಟ್ಟಿದ್ದೀವಿ. ಇದೆಲ್ಲ ಬೆಳಕಿಗೆ ಬಂದು DC ಅವ್ರನ್ನ ಅದನ್ನ ಕೊಟ್ಟಾರ. ಹಿಂಗ ಅಗ್ರಿಮೆಂಟ್ ಮೇಲೆ 500 ರೂಪಾಯಿ ಬಾಂಡ್ ಮೇಲೆ 100 ರೂಪಾಯಿ ಟ್ರಿಪ್ಪಿಗೆ ಟನ್ನಿಗೆ 100 ರೂಪಾಯಿ ಅಂತ ಏನೋ ಕೊಟ್ಟಾರ ಅಂತೇಳಿ ನ್ಯೂಸ್ ಹಿಂಗ್ ಮಾಡಕತ್ತಾರ. ಇದು ಮಾಡೋರಲ್ಲ ಬಿಸಿ ಉಳಿತಿರ್ಬೇಕು. ಅದಕ್ಕೆ ಅವ್ರು ಆ ಥರ ಹೋಗಿ ಹೇಳಿದ್ವಿ. 100 ರೂಪಾಯಿ ಕೊಟ್ಟಿದ್ದೀರ ನೀವು. ದಾಖಲೆಗಳು ತೆಗತ್ತಲ್ಲ ಸರ್, ದಾಖಲೆಗಳು ಸಿಲ್ಕ ಚೆಂಡ ಕಾವಲುಗಾರರ ಅಥವಾ ಗಣಿಗಾರಿಕೆಯ ಪಾಲುದಾರರ ಅನ್ನೋದು ಇಲ್ಲಿ ಅನುಮಾನ ಮತ್ತು ಪ್ರಶ್ನೆಗೆ ಕೂಡ ಕಾರಣವಾಗ್ತಾ ಇದೆ. ರಾಜ್ಯದ ಬಹುತೇಕ ಕಡೆ ಸಿಲಿಕಾ ಮೈನಿಂಗ್ ಹೆಸರು ಕೇಳಿ ಬರೋದಿಲ್ಲ. ಆದರೆ ಎಲ್ಲೆಲ್ಲಿ ಮೈನಿಂಗ್ ನಡೆಯುತ್ತೋ ಅಲ್ಲೆಲ್ಲ ಮಾರಕವಾದಂತಹ ಪರಿಣಾಮ ಬೀರುತ್ತೆ. ಸಸ್ಯ ಸಂಪತ್ತಿನ ವಿನಾಶಕ್ಕೆ ಸಿಲಿಕಾ ಮೈನಿಂಗ್ ಬಹು ಮುಖ್ಯವಾದಂತಹ ಕಾರಣವಾಗುತ್ತೆ. ಕುಡಿಯುವ ನೀರಿನ ಶುದ್ಧತೆಯನ್ನು ಹಾಳು ಮಾಡುತ್ತದೆ ಸಿಲಿಕಾ ಗಣಿಗಾರಿಕೆ. ಜೀವದ ಅಂಗು ತೊರೆದು ನರಕದಲ್ಲೇ ಜೀವನ ಸಾಗಿಸುತ್ತಿರುವಂತಹ ಜನರು, ಅಲ್ಲಿರುವಂತಹ ಜನರು ಯಾವ ಒಂದು ಸಿಲಿಕಾ ಮೈನಿಂಗ್ ನಡೆಯುತ್ತೆ ಅಲ್ಲಿರುವಂತಹ ಸುತ್ತಮುತ್ತಲ ಪ್ರದೇಶದಲ್ಲಿರುವಂತಹ ಜನರಿಗೆ ಭಾರಿ ದೊಡ್ಡ ಮಟ್ಟದ ರೀತಿಯಲ್ಲಿ ಪರಿಣಾಮ ಬೀರುತ್ತೆ. ಕುಡಿಯುವ ನೀರಿನಲ್ಲಿ ಶುದ್ಧತೆಯನ್ನು ಕೂಡ ಇದು ಹಾಳು ಮಾಡುತ್ತೆ, ಪರಿಸರವನ್ನು ಕೂಡ ಹಾಳು ಮಾಡುತ್ತೆ, ಜನರ ಆರೋಗ್ಯವನ್ನು ಕೂಡ ಹಾಳು ಮಾಡುತ್ತೆ. ದೊಡ್ಡ ಮಟ್ಟದ ರೀತಿಯಲ್ಲಿ ಇದು ದುಷ್ಪರಿಣಾಮ ಬೀಳುವಂಥದ್ದು. ಎಲ್ಲೆಲ್ಲಿ ಈ ರೀತಿಯಾದಂತಹ ಸಿಲಿಕಾ ಮೈನಿಂಗ್ ನಡೆಯುತ್ತೆ ಅಲ್ಲಿರುವಂತಹ ಸಸ್ಯ ಸಂಪತ್ತಿನ ವಿನಾಶವೂ ಕೂಡ ಆಗಿರುವಂಥದ್ದು. ನಾವು ಸಿಲಿಕಾ ಮೈನಿಂಗನ್ನು ಏನೋ ಅಭಿವೃದ್ಧಿ ಕಾರ್ಯ ಅಂತ ಅಂದ್ಕೊಂಡಿರ್ಬೋದು ಕೆಲವೊಂದಿಷ್ಟು ಜನ. ಆದರೆ ಇದು ನೀರಿಗೆ ಮತ್ತು ಅಲ್ಲಿರುವಂತಹ ಮರಗಿಡಗಳಿಗೆ ದೊಡ್ಡ ಮಟ್ಟದ ರೀತಿಯಲ್ಲಿ ದುಷ್ಪರಿಣಾಮ ಮಾಡುತ್ತೆ. ಒಂದು ವಿಷವನ್ನು ಹರಡಿಸುವಂತಹ ಸಿಲಿಕಾ ಮೈನಿಂಗ್ ಅಂತ ಹೇಳಿದ್ರೂ ಕೂಡ ತಪ್ಪಾಗೋದಿಲ್ಲ. ಆ ರೀತಿಯಾದಂತಹ ಒಂದು ವಿನಾಶಕಾರಿಯಾದಂತಹ ಸಿಲಿಕಾ ಗಣಿಗಾರಿಕೆ ಮಾಡುವಂಥದ್ದು ಅವಶ್ಯಕತೆ ಇದೆ. ಇದರಿಂದ ಸಾಕಷ್ಟು ಜನಗಳಿಗೆ ತೊಂದರೆ ಆಗ್ತಾ ಇದೆ, ಸಾಕಷ್ಟು ಜನರಿಗೆ ಉಸಿರಾಟದ ತೊಂದರೆ ಆಗಿರಬಹುದು. ಈ ರೀತಿಯಾಗಿ ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ, ಶಿರಸಂಗಿ ಅನ್ನುವಂತಹ ಪುಣ್ಯಕ್ಷೇತ್ರದಲ್ಲಿ ಈ ರೀತಿಯಾಗಿ ಸಿಲಿಕಾ ಗಣಿಗಾರಿಕೆ ಮಾಡುವುದು ಎಷ್ಟರ ಮಟ್ಟಿಗೆ ನ್ಯಾಯ? ಇದರಿಂದ ಸಾಕಷ್ಟು ಜನಗಳಿಗೆ ತೊಂದರೆ ಆಗ್ತಾ ಇದೆ, ಉಸಿರಾಟದ ತೊಂದರೆ ಆಗ್ತಾ ಇದೆ, ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇದೆ. ಚಿಕ್ಕ ಮಕ್ಕಳಿಗೆ ಆಗಿರ್ಬೋದು ಮತ್ತು ವೃದ್ಧರಿಗೆ ಆಗಿರ್ಬೋದು, ಕೇವಲ ಮನುಷ್ಯರಿಗೆ ಮಾತ್ರವಲ್ಲ ಪರಿಸರಕ್ಕೂ ಕೂಡ ಹಾನಿ ಆಗ್ತಾ ಇದೆ. ಈ ರೀತಿಯಾಗಿ ನಡೀತಾ ಇದ್ರೂ ಕೂಡ ಅಲ್ಲಿರುವಂತಹ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆಯವರು ಯಾರೂ ಸಹ ಇದರ ಬಗ್ಗೆ ಧ್ವನಿಯನ್ನೇ ಎತ್ತುತ್ತಾ ಇಲ್ಲ ಅನ್ನೋದೇ ಜನರ ಅನುಮಾನ ಮತ್ತು ಪ್ರಶ್ನೆಗಳು ಕೂಡ ಆಗ್ತಾ ಇದೆ. ಯಲ್ಲಮ್ಮನ ಗುಡ್ಡದ ವ್ಯಾಪ್ತಿಯಲ್ಲಿ ಸಿಲಿಕಾ ಮೈನಿಂಗ್ ಏನಿದೆ, ಪ್ರತಿದಿನಕ್ಕೆ 200ಕ್ಕೂ ಹೆಚ್ಚು ಲಾರಿಗಳಲ್ಲಿ ಸಿಲಿಕಾ ಸಾಗಾಟವಾಗುತ್ತಂತೆ. ಸಿಲಿಕಾ ಮೈನಿಂಗ್ ಆರ್ಭಟಕ್ಕೆ ಜನ ರಾತ್ರಿ ಮಲಗೋದಿಲ್ಲಂತೆ. ರಾತ್ರಿ ಇಡೀ ಎಡೆಬಿಡದೆ ಸಂಚರಿಸುವಂತಹ ಲಾರಿಯ ಸದ್ದಿಗೆ ಜನರು ಹೈರಾಣಾಗಿದ್ದಾರೆ. ತಮಗಾಗ್ತಾ ಇರುವಂತಹ ಹಿಂಸೆಯನ್ನು ಇಲಾಖೆಗಳ ಗಮನಕ್ಕೆ ತಂದರೂ ಆ ಇಲಾಖೆಗಳು ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ. ಬೇಲಿಯೇ ಎದ್ದು ಹೊಲ ಮೇಯುವಂತೆ ಪರಿಸ್ಥಿತಿ ನಿರ್ಮಾಣವಾಗಿರುವ ನ್ಯಾಯ ಎಲ್ಲಿದೆ ಅನ್ನುವಂತಹ ರೀತಿಯಲ್ಲಿ ಜನರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಯಲ್ಲಮ್ಮನ ಗುಡ್ಡದ ವ್ಯಾಪ್ತಿಯಲ್ಲಿ ಸಿಲಿಕಾ ಮೈನಿಂಗ್ ದಿನಕ್ಕೆ ಏನಿಲ್ಲ ಅಂದರೂ ಕೂಡ 200ಕ್ಕೂ ಹೆಚ್ಚು ಲಾರಿಗಳು ಓಡಾಟ ನಡೆಸುತ್ತೆ. 200ಕ್ಕೂ ಹೆಚ್ಚು ಲಾರಿಗಳಲ್ಲಿ ಸಿಲಿಕಾ ಮೈನಿಂಗ್ ಸಾಗಾಟವನ್ನು ಕೂಡ ಮಾಡ್ತಾರೆ. ಆದರೂ ಸಹ ಅಲ್ಲಿರುವಂತಹ ಜನರಿಗೆ ಶುದ್ಧವಾದಂತಹ ನೀರು ಸಿಗ್ತಾ ಇಲ್ಲ. ಸಾಕಷ್ಟು ಆರೋಗ್ಯದಲ್ಲಿ ತೊಂದರೆ ಆಗುತ್ತೆ. ವಯಸ್ಸಾದ ವೃದ್ಧರಿಗೂ ಆಗಿರ್ಬೋದು ಮತ್ತು ಚಿಕ್ಕ ಮಕ್ಕಳಿಗೂ ಕೂಡ ದೊಡ್ಡ ಮಟ್ಟದ ರೀತಿಯಲ್ಲಿ ದುಷ್ಪರಿಣಾಮ ಬೀರ್ತಾ ಇರುವಂಥದ್ದು ಈ ಒಂದು ಸಿಲಿಕಾ ಮೈನಿಂಗ್ನಿಂದ. ಇದರಿಂದಾಗಿ ಏನು ರಾತ್ರಿಯ ವೇಳೆಯಲ್ಲಿ ಸಿಲಿಕಾ ಮೈನಿಂಗ್ ಮಾಡೋದರಿಂದ ರಾತ್ರಿ ಅಲ್ಲಿರುವಂತಹ ಸುತ್ತಮುತ್ತಲಿನ ಜನಗಳಿಗೆ ನಿದ್ದೆಯೇ ಇಲ್ಲದಂತಾಗ್ತಾ ಇದೆ. ರಾತ್ರಿ ಇಡೀ ಎಡೆಬಿಡದೆ ಸಂಚರಿಸುವಂತಹ ಲಾರಿಗಳು ಏನು ಓಡಾಟವನ್ನೆಲ್ಲ ನಡೆಸ್ತಾ ಇದ್ದಾರೆ, ಇದಕ್ಕೆ ಜನರು ಆತಂಕಕಾರಿಯಾಗಿರುವಂಥದ್ದು. ಜನರಿಗೆ ಭಯ ಶುರುವಾಗಿದೆ. ತಮಗಾಗ್ತಾ ಇರುವಂತಹ ಹಿಂಸೆಗಳನ್ನು, ನೋವುಗಳನ್ನು ಏನಾದರೂ ಅಧಿಕಾರಿಗಳ ಹತ್ರ, ಇಲಾಖೆಗಳ ಹತ್ರ ಗಮನಕ್ಕೆ ತರೋದಕ್ಕೆ ಏನಾದರೂ ಪ್ರಯತ್ನ ಪಟ್ಟರೆ ಯಾವುದೇ ರೀತಿಯಾದಂತಹ ಅವರು ಕ್ರಮಗಳನ್ನು ತೆಗೆದುಕೊಳ್ಳೋದಿಲ್ಲ. ಬೆಳೆಯೇ ಎದ್ದು ಹೊಲ ಮೇಯುವಂತೆ
ಪರಿಸ್ಥಿತಿ ನಿರ್ಮಾಣವಾಗಿರುವಾಗ ನ್ಯಾಯ ಎಲ್ಲಿದೆ ಅನ್ನುವಂತಹ ರೀತಿಯಲ್ಲಿ ಜನರು ಒದ್ದಾಡ್ತಾ ಇದ್ದಾರೆ. ಜನರ ಪರಿಸ್ಥಿತಿಯನ್ನು ಯಾರೂ ಕೂಡ ಹೇಳೋರು ಇಲ್ಲ ಕೇಳೋರು ಇಲ್ಲ ಅನ್ನುವಂತಹ ಆಗ್ತಾ ಇದೆ. ಸ್ಟೆರಡೆಂಟ್ ಟೆಕ್ನೋ ಕ್ಲಿನಿಕ್ ಪ್ರೈವೇಟ್ ಲಿಮಿಟೆಡ್ ಮೈನಿಂಗ್ಗೆ ಅವಕಾಶ ಕೊಟ್ಟ ದಾಖಲೆ ಕೂಡ ದೃಢವಾಗಿರುವಂಥದ್ದು. ಸಿಲಿಕಾಗೆ ಮಾರ್ಕೆಟ್ನಲ್ಲಿ ಯಾವ ರೀತಿ ಡಿಮ್ಯಾಂಡ್ ಇದೆ ಗೊತ್ತಾ ನಿಮಗೆ? 25-50 kg ಪ್ಯಾಕ್ನಲ್ಲಿ ಬರುವ ಸಿಲಿಕಾ ಪ್ರಾಡಕ್ಟ್ ಬೆಲೆ ಟನ್ಗೆ 9,500 ರೂಪಾಯಿ ಅಂತೆ. 1 ಟನ್ಗೆ 100 ರೂಪಾಯಿ ಮಾರುಕಟ್ಟೆಯಲ್ಲಿ ಅದರ ಬೆಲೆ 9,500 ರೂಪಾಯಿ ಅಂತೆ. ಪುಡಿಗಾಸಿನ ಲಾಭ ಬರುತ್ತದೆ ಅನ್ನುವಂತಹ ಕಾರಣಕ್ಕೆ ಕ್ಷೇತ್ರದ ಪಾವಿತ್ರತೆಯನ್ನು ಹಾಳು ಮಾಡೋದಕ್ಕೆ ಏನಾದರೂ ಹೊರಟಿದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಸಹ ಇಲ್ಲಿ ಮೂಡುತ್ತೆ. ನೈಸರ್ಗಿಕ ಸಂಪತ್ತಿನ ಲೂಟಿಗೆ ಕಾರಣವಾಗ್ತಾ ಇದೆ ಸಿಲಿಕಾ ಮೈನಿಂಗ್. ಮುಗ್ಧ ಜನರ ಜೀವನಗಳನ್ನು ಬರ್ಬಾದ್ ಮಾಡ್ತಾ ಇರುವಂತಹ ಸಿಲಿಕಾ ಮೈನಿಂಗ್. ಈ ಒಂದು ಸಿಲಿಕಾ ಗಣಿಗಾರಿಕೆಗೆ ಬ್ರೇಕ್ ಬೀಳಲೇಬೇಕಾದ ಅನಿವಾರ್ಯತೆ ಇರುವಂಥದ್ದು ಈಗ. ಆದರೆ ಎಂ ಬಿ ಪಾಟೀಲ್ರು ಇದನ್ನು ಯಾವುದರ ಪರಿವೇ ಇಲ್ಲದಂತಹ ಇದ್ದಾರೆ ಅನ್ನುವಂತಹ ಪ್ರಶ್ನೆಗಳು ಸಹ ಮೂಡುತ್ತೆ. ಇದನ್ನೆಲ್ಲ ಗಮನಿಸಿದ್ರೆ ಪಾಟೀಲರ ನೈತಿಕತೆ ಬಗ್ಗೆ ಪ್ರಶ್ನೆ, ಅನುಮಾನ ಎಲ್ಲವೂ ಸಹ ಇಲ್ಲಿ ಮೂಡುತ್ತೆ. ಮುಖ್ಯವಾಗಿ ಎಂ ಬಿ ಪಾಟೀಲ್ ಅವರ ಗಮನಕ್ಕೆ ಇದು ಬಂದಿದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಖಂಡಿತವಾಗ್ಲೂ ಇವರಿಗೆ ಈ ಒಂದು ಗಮನಕ್ಕೆ ಬಂದಿದ್ರೂ ಸಹ ಈ ರೀತಿಯಾಗಿ ಯಾವುದೇ ರೀತಿಯಾಗಿ ಇವರು ಪ್ರತಿಕ್ರಿಯಿಸ್ತಾ ಇಲ್ಲ. ಇವರ ಒಂದು ನೈತಿಕತೆ ಬಗ್ಗೆ ಎಲ್ರಿಗೂ ಕೂಡ ಅಲ್ಲಿರುವಂತಹ ಜನರಿಗೆ, ಸ್ಥಳೀಯರಿಗೆ ಏನೆಲ್ಲ ತೊಂದರೆ ಆಗ್ತಾ ಇದೆ, ಎಂ ಬಿ ಪಾಟೀಲ್ ಅವರ ಬಗ್ಗೆ ಈಗಾಗಲೇ ಎಂ ಬಿ ಪಾಟೀಲ್ ಅವರು ಇದರಲ್ಲಿ ಯಾವುದೇ ರೀತಿಯಾದಂಥ ಗಮನವನ್ನು ತೆಗೆದುಕೊಳ್ತಾ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಅಲ್ಲಿರುವಂತಹ ಜನರಿಗೆ ಅನುಮಾನ ಮೂಡ್ತಾ ಇದೆ, ಪ್ರಶ್ನೆಗಳು ಸಹ ಮೂಡ್ತಾ ಇರುವಂಥದ್ದು. ಯಾಕೆ ಇವರು ಇದರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ, ಈ ಒಂದು ವಿಚಾರದ ಬಗ್ಗೆ ಮಾತನಾಡ್ತಾ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಜನರು ಮತ್ತು ಅಲ್ಲಿರುವಂತಹ ಸ್ಥಳೀಯರು ಒದ್ದಾಡ್ತಾ ಇರುವಂಥದ್ದು. ಇದೇ ವಿಚಾರವಾಗಿ ಕಂಪ್ಲೀಟ್ ವರದಿ ಇಲ್ಲಿದೆ, ನೋಡ್ಕೊಂಬನ್ನಿ. ಮತ್ತು ಧರ್ಮದಾರ್ಥದ ಕೆಲಸಗಳು ರಾರಾಜಿಸಬೇಕಾದ ಶಿರಸಂಗಿ ಪುಣ್ಯ ನೆಲದಲ್ಲಿ ಆಗುತ್ತಿರುವುದಾದರೂ ಏನು? ಕ್ಷೇತ್ರದ ಪಾವಿತ್ರತೆಗೆ ಕಳಂಕ ಬೆಟ್ಟುವ, ಅದರ ಘನತೆಗೆ ಧಕ್ಕೆ ತರುವಂತಹ ಕೆಲಸವೇನು ಅಲ್ಲಿ ನಡೆಯುತ್ತಿದೆ ಎನ್ನುವ ಪ್ರಶ್ನೆಗೆ ಸಿಗುವ ಉತ್ತರಗಳಲ್ಲಿ ಬಹುಮುಖ್ಯವಾದುದು ಸಿಲಿಕಾ ಮೈನಿಂಗ್. ಎಸ್, ಇಲ್ಲಿ ಅವ್ಯಾತವಾಗಿ ನಡೆಯುತ್ತಿರುವ ಸಿಲಿಕಾ ಮೈನಿಂಗ್ ಪುಣ್ಯ ನೆಲದ ಪಾವಿತ್ರ್ಯತೆಗೆ ಹಾಳು ಮಾಡುವುದಲ್ಲದೆ, ಭೂಗರ್ಭ ಬಗೆದು ಪರಿಸರ ಹಾಳು ಮಾಡುತ್ತಿರುವುದಲ್ಲದೆ, ಜನರ ಬದುಕನ್ನು ಬರ್ಬಾದ್ ಮಾಡ್ತಾ ಇದೆ. ದುರಂತ ಏನ್ ಗೊತ್ತಾ? ಇದೆಲ್ಲ ಶಿರಸಂಗಿ ಟ್ರಸ್ಟ್ ಅವರಿಗೆ ಗೊತ್ತಿಲ್ಲವೆಂದೇನಲ್ಲ. ಏಕೆಂದ್ರೆ ಈ ಸಿಲಿಕಾ ಮೈನಿಂಗ್ಗೆ ಅವಕಾಶ, ಅನುಮತಿ, ಬೆಂಬಲ ನೀಡಿರುವುದೇ ಶಿರಸಂಗಿ ಟ್ರಸ್ಟ್ ಅಂತೆ. ಇದನ್ನು ದಾಖಲೆಗಳೇ ಸಾರಿ ಹೇಳ್ತವೆ. ಸ್ಥಳೀಯ ಗ್ರಾಮ ಪಂಚಾಯಿತಿಗೂ ಇದರ ಖಬರ್ ಇಲ್ಲ ಎಂದ್ರೆ ಅಲ್ಲಿ ನಡೆಯುತ್ತಿರುವುದು ಸರ್ವಾಧಿಕಾರ ಎಂದೇ ಹೇಳಬೇಕಾಗುತ್ತದೆ. ಅಂದಾಗೆ ಶಿರಸಂಗಿ ಪುಣ್ಯ ಕ್ಷೇತ್ರದ ನೆಲದಲ್ಲಿ ನಡೆಯುತ್ತಿರುವ ಅಪಾಯಕಾರಿ ಸಿಲಿಕಾ ಗಣಿಗಾರಿಕೆ ಏನು, ಎಂಥದ್ದು, ಅದರ ತೀವ್ರತೆ ಹೇಗಿದೆ, ಎಷ್ಟರ ಮಟ್ಟಿಗೆ ಇದೆ, ಅದರಿಂದ ಅಲ್ಲಿನ ಪರಿಸರ ಹೇಗೆ ಹಾಳಾಗ್ತಾ ಇದೆ, ಜನಜೀವನ ಹೇಗೆಲ್ಲ ಬಾಧಿತವಾಗ್ತಾ ಇದೆ, ಇದರಿಂದ ಲಾಭ ಮಾಡಿಕೊಳ್ತಿರೋರಾದ್ರೂ ಯಾರು, ಟ್ರಸ್ಟ್ ನ ಇನ್ವಾಲ್ವ್ಮೆಂಟ್ ಇದರಲ್ಲಿ ಎಷ್ಟರ ಮಟ್ಟಿಗೆ ಇದೆ, ಜಿಲ್ಲಾಡಳಿತ, ಗಣಿ ಇಲಾಖೆ ಇದರಲ್ಲಿ ಹೇಗೆ ಶಾಮೀಲಾಗಿದೆ ಎನ್ನುವುದು ಕೂಡ ಆಘಾತಕಾರಿಯಷ್ಟೇ ರೋಚಕವಾಗಿದೆ. ಶಿರಸಂಗಿ ಪುಣ್ಯ ನೆಲಕ್ಕೆ ಸಿಲಿಕಾ ಗಣಿಗಾರಿಕೆ ಕಳಂಕ. ಪುಣ್ಯಾತ್ಮನ ನೆಲದಲ್ಲಿ ಅಪಾಯಕಾರಿ ಸಿಲಿಕಾ ಮೈನಿಂಗ್. ಸಿಲಿಕಾ ಮೈನಿಂಗ್ ಸೃಷ್ಟಿಸಿರುವ ನರಕ ಎಂತದ್ದು ಗೊತ್ತಾ? ನರಕದೊಳಗೆ ಶಿರಸಂಗಿ ಸಂಸ್ಥಾನದ ಪುಣ್ಯ ನೆಲಕ್ಕೆ ಹೊಂದಿಕೊಂಡಂತೆ ಇರುವ ಭೂಮಿಯನ್ನು ಹಾಳು ಮಾಡುತ್ತಿರುವ ಅಪಾಯಕಾರಿ ಸಿಲಿಕಾ ಮೈನಿಂಗ್ ಪರಿಸರ ಹಾಳು ಮಾಡುತ್ತಿರುವುದಲ್ಲದೆ ಈ ಭಾಗದ ಜನರ ಜನಜೀವನವನ್ನು ನಾರಕೀಯಗೊಳಿಸಿದೆ. ಇದು ಸಚಿವ ಎಂ ಬಿ ಪಾಟೀಲ್ ಅವರು ಸೇರಿದಂತೆ ಟ್ರಸ್ಟ್ನವರಿಗೂ ಗೊತ್ತಿದೆ. ಎಲ್ಲರಿಗೂ ಗೊತ್ತಿದೆ. ಇಂಥದ್ದೊಂದು ವಿನಾಶಕಾರಿ ಬೆಳವಣಿಗೆ ಅನೇಕ ವರ್ಷಗಳಿಂದ ಎಗ್ಗಿಲ್ಲದೆ ನಡೆಯುತ್ತಿದೆ ಎಂದ್ರೆ ಶಿರಸಂಗಿ ನೆಲವನ್ನು ಹಾಳು ಮಾಡೋಕೆ ಹಾಗೂ ಆ ಸಂಪನ್ಮೂಲವನ್ನು ಕೊಳ್ಳೆ ಹೊಡೆಯೋಕೆ ಹೇಗೆಲ್ಲ ಪ್ರಯತ್ನ ನಡೆಯುತ್ತಿವೆ, ಅದಕ್ಕೆ ಶಿರಸಂಗಿ ಟ್ರಸ್ಟ್ ಹೇಗೆಲ್ಲ ಕುಮ್ಮಕ್ಕು ನೀಡುತ್ತಿರಬಹುದು ಎನ್ನುವ ಅನುಮಾನ ಕಾಡ್ತಾ ಇದೆ. ನಮ್ಮ ಕಡೆ ಏನೈತೆ ಅಂದ್ರೆ ಗುಡ್ಡ JCB ತಂದ ಹಾಕ್ತಾರ, ಟಿಪ್ಪರಿಗೆ ಹಾಕ್ತಾರ, ಅದನ್ನ ಕಳಿಸ್ತಾರೆ. ಇದು ಏನೈತೆ ಸಿಲಿಕಾ ಅನ್ನೋದು ಸೆಂಡ್ ಐತಲ್ಲ, ಇದು ಗೌರ್ಮೆಂಟ್ ಇದ್ರ ದೊಡ್ಡ ಲೆವೆಲ್ದೊಳಗೆ 50 kg
9,500 ರೂಪಾಯಿ ಅಂತ ಐತೆ ರಿಪೋರ್ಟ್. 50 kg ಇಲ್ಲಿದೆ ನೋಡಿ. 50 kg ಹಾಂ, 9,500 ರೂಪಾಯಿ ಇದೆ. ಧಾರ್ಮಿಕ ಪುಣ್ಯ ಕಾರ್ಯಗಳೇ ಕಾಣಿಸಿಕೊಳ್ಳಬೇಕಿದ್ದ ಶಿರಸಂಗಿ ಕ್ಷೇತ್ರದಲ್ಲಿ ಸ್ಫೋಟದ ಸದ್ದು, ಧೂಳಿನ ಅಭಿಷೇಕ, ಲಾರಿಗಳ ಅಬ್ಬರವೇ ಕಾಣಿಸ್ತಾ ಇದೆ. ಇದು ನಿನ್ನೆ ಮೊನ್ನೆಯ ಸನ್ನಿವೇಶವಲ್ಲ. ಸಿಲಿಕಾ ಗಣಿಗಾರಿಕೆಯಿಂದ ವಿಷಕಾರಿ ರಾಸಾಯನಿಕಗಳೆಲ್ಲ ಅಂತರ್ಜಲ ಸೇರಿ ಜನರ ಬದುಕು ದುಸ್ತರವಾಗುತ್ತಾ ಇದೆ. ಗಣಿಗಾರಿಕೆ ನಡೆಯುತ್ತಿರುವ ಪ್ರದೇಶದ ವ್ಯಾಪ್ತಿಯಲ್ಲಿನ ಜನರ ಜೀವನ ಎರಡು ಅಪಾಯದಲ್ಲಿದೆ. ಜನ ತಿನ್ನುತ್ತಿರುವ ಆಹಾರ, ಸೇವಿಸುತ್ತಿರುವ ನೀರು, ಗಾಳಿ ಎಲ್ಲವೂ ವಿಷಯುಕ್ತವಾಗ್ತಾ ಇದೆ. ಸಿಲಿಕಾ ಮೈನಿಂಗ್ ಸೃಷ್ಟಿಸಿರುವ ನರಕದೊಳಗೆ ಬದುಕುತ್ತಿರುವ ಜನರ ಆಯುಷ್ಯ ಕೂಡ ಕ್ಷೀಣಿಸ್ತಾ ಇದೆ. ವ್ಯಕ್ತಿಯೋರ್ವನ ಸರಾಸರಿ ಜೀವಿತಾವಧಿ ಕುಸಿಯುತ್ತಿದೆ. ಪಕ್ಕದ ಜಿಲ್ಲೆಗಳಲ್ಲಿರುವ ಜನರ ಜೀವಿತಾವಧಿಗೂ ಸಿಲಿಕಾನ್ ಮೈನಿಂಗ್ ನಡೆಯುತ್ತಿರುವ ಶಿರಸಂಗಿ ಸಂಸ್ಥಾನದ ವ್ಯಾಪ್ತಿಯಲ್ಲಿ ವಾಸಿಸ್ತಾ ಇರುವ ಜನರ ಜೀವಿತ ಅವಧಿಗೂ ಸಾಕಷ್ಟು ವ್ಯತ್ಯಾಸ ಕಂಡು ಬರ್ತಾ ಇದೆ. ಗಣಿಗಾರಿಕೆ ಸೃಷ್ಟಿಸಿರುವ ಸಮಸ್ಯೆಯಿಂದಾಗಿ ಇಲ್ಲಿನ ಜನರಿಗೆ ಪೌಷ್ಟಿಕ ಆಹಾರ, ಶುದ್ಧ ನೀರು, ಪರಿಶುದ್ಧ ಗಾಳಿ ಎಲ್ಲವೂ ಕನಸಾಗೆ ಉಳಿದಿದೆ. ಜನರ ಜೀವನವನ್ನು ಆಪರಿ ಬರ್ಬಾದ್ ಮಾಡಿರುವ ಸಿಲಿಕಾ ಮೈನಿಂಗ್ ವಿರುದ್ಧ ಪ್ರಶ್ನೆ ಮಾಡುವವರ ಧ್ವನಿಯನ್ನು ಅಡಗಿಸುವ ಕೆಲಸ ಗಣಿ ಮಾಫಿಯಾಗಳಿಂದ ನಡೆಯುತ್ತಿದೆಯಂತೆ. ಇದರ ವಿರುದ್ಧ ಧ್ವನಿ ಎತ್ತುವವರಿಗೆ ಜೀವ ಬೆದರಿಕೆ ಹಾಕುವ ಕೆಲಸ ಸಿಲಿಕಾ ಮಾಫಿಯಾದಿಂದ ನಡೆಯುತ್ತಿದೆಯಂತೆ. ಇದರ ಬಗ್ಗೆ ದೂರು ಕೊಡಲು ಹೋದ್ರೆ ಅದನ್ನು ಸ್ವೀಕರಿಸುವವರಿಲ್ಲದಿರುವ ಸ್ಥಿತಿಯಲ್ಲಿ ಕ್ರಮ ಕೈಗೊಳ್ಳುವುದನ್ನು ನಿರೀಕ್ಷಿಸುವುದು ಮೂರ್ಖತನವಾಗಿದೆ. ಪ್ರಶ್ನಿಸಿ ಅಥವಾ ವಿರೋಧಿಸಿ ಸಮಸ್ಯೆ ತಂದುಕೊಳ್ಳುವುದಕ್ಕಿಂತ ಇರುವಷ್ಟು ದಿನ ನರಕದಲ್ಲೇ ಕಾಲ ಕಳೆದು ಜೀವ ಚೆಲ್ಲುವುದು ಉತ್ತಮ ಎನ್ನುವ ಅಸಹಾಯಕತೆ ಸ್ಥಿತಿಯಲ್ಲಿ ಜನ ಬಂದಿದ್ದಾರಂತೆ. ಸ್ಥಳೀಯ ಜಿಲ್ಲಾಡಳಿತವಾಗಲಿ, ಪೊಲೀಸ್ ಇಲಾಖೆಯಾಗಲಿ ಅಥವಾ ಗಣಿ ಇಲಾಖೆ ಮೇಲಾಗಲಿ ಜನ ನಂಬಿಕೆಯನ್ನೇ ಕಳೆದುಕೊಂಡಿದ್ದಾರೆ. ಏಕೆಂದ್ರೆ ಈ ಎಲ್ಲಾ ಇಲಾಖೆಗಳನ್ನು ವ್ಯವಸ್ಥಿತವಾಗಿ ನಿಯಂತ್ರಿಸುವ ಮತ್ತು ನಿಭಾಯಿಸುವ ಕೆಲಸವನ್ನು ಸಿಲಿಕಾ ಮೈನಿಂಗ್ ಮಾಫಿಯಾ ಮಾಡ್ತಿದೆಯಂತೆ. ಜನರಿಗೆ ಉತ್ತಮ ಹಾಗೂ ಆರೋಗ್ಯಕರ ಪರಿಸರ ಮತ್ತು ಜೀವನ ಕಲ್ಪಿಸಬೇಕಿರುವ ಇಲಾಖೆಗಳೇ ಮಾಫಿಯಾ ಜೊತೆ ಶಾಮೀಲಾಗ್ತವೆ. ಈ ಇಲಾಖೆಗಳಲ್ಲಿರುವ ಕೆಲವು ಭ್ರಷ್ಟ ಹಾಗೂ ನಾಲಾಯಕ ಅಧಿಕಾರಿ ಸಿಬ್ಬಂದಿ ಮಾಫಿಯಾದ ಎಂಜಿಲು ಕಾಸಿಗೆ ನಿಯತ್ತನ್ನೇ ಮಾರಿಕೊಳ್ಳುತ್ತಿವೆ ಎನ್ನುವ ಆಪಾದನೆ ಬೇಲಿಯೇ ಎದ್ದು ಹೊಲ ಮೇದ. ವೈಜ್ಞಾನಿಕವಾಗಿ ಸಿಲಿಕಾನ್ ಡೈಆಕ್ಸೈಡ್ ಅನ್ನು ಸಿಲಿಕಾ ಎಂದು ಕರೆಯಲಾಗುತ್ತೆ. ಪ್ರಕೃತಿಯಲ್ಲಿ ಇದು ಸ್ಫಟಿಕ ಅಥವಾ ಮರಳಾಗಿ ಕಂಡುಬರುತ್ತದೆ. ಕಟ್ಟಡ ನಿರ್ಮಾಣ ಮತ್ತು ಗಣಿಗಾರಿಕೆ ಕ್ಷೇತ್ರದಲ್ಲಿ ಇದನ್ನು ಬಳಸಲಾಗುತ್ತೆ. ಅಂದ್ರೆ ಹೆಚ್ಚಾಗಿ ಟೈಲ್ಸ್, ಗ್ರೌಟ್, ಸಿಮೆಂಟಿಂಗ್, ಗಾಜಿನ ಉದ್ಯಮ ಮತ್ತು ಕಾಂಕ್ರೀಟ್ ಇತ್ಯಾದಿಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಇದಲ್ಲದೆ ಇದನ್ನು ಡ್ರಿಲ್ಲಿಂಗ್ ಮತ್ತು ಮರಳು ಬ್ಲಾಸ್ಟಿಂಗ್ ನಲ್ಲಿಯೂ ಸಹ ಬಳಸಲಾಗುತ್ತದೆ. ಸಿಲಿಕಾವನ್ನು ಪಿಂಗಾಡಿ ಮತ್ತು ಇತರ ಸೆರಾಮಿಕ್ ಉತ್ಪನ್ನಗಳಿಗೆ ಕಚ್ಚಾ ವಸ್ತುವಾಗಿಯೂ ಬಳಸಲಾಗುತ್ತದೆ. ಇದರ ಬಳಕೆ ಆಹಾರ ಪದಾರ್ಥ, ಸೌಂದರ್ಯವರ್ಧಕ, ಲೋಹದ ಉದ್ಯಮ, ಬಯೋಮೆಡಿಸಿನ್, ಆರೋಗ್ಯ ರಕ್ಷಣೆ, ದೂರಸಂಪರ್ಕ ಮತ್ತು ಅರೆವಾಹಕಗಳ ಉತ್ಪಾದನೆಗಳಲ್ಲೂ ಬಳಸಲಾಗುತ್ತದೆ. ಆದರೆ ಸಿಲಿಕಾ ಹೆಚ್ಚು ಕುಖ್ಯಾತಿ ಪಡೆದಿರುವುದು ಗಣಿಗಾರಿಕೆ ಕಾರಣವಾಗಿದೆ. ರಾಜ್ಯದ ಬಹುತೇಕ ಕಡೆ ಈ ಸಿಲಿಕಾ ಮೈನಿಂಗ್ ಹೆಸರು ಕೇಳಿಬರುವುದಿಲ್ಲ. ಆದ್ರೆ ಎಲ್ಲೆಲ್ಲಿ ನಡೆಯುತ್ತಿದೆಯೋ ಅಲ್ಲೆಲ್ಲ ಮಾರಕ ಪರಿಣಾಮಗಳಿಗೆ ಎಡೆ ಮಾಡಿಕೊಡುತ್ತದೆ ಎನ್ನುವುದನ್ನು ಅಧ್ಯಯನಗಳೇ ದೃಢಪಡಿಸಿವೆ. ಮುಖ್ಯವಾಗಿ ಪರಿಸರದ ಮೇಲೆ ಪರಿಣಾಮಗಳು ಭೀಕರವಾಗಿರುತ್ತದೆ. ಅಪಾರ ಸಸ್ಯ ಸಂಪತ್ತಿನ ವಿನಾಶಕ್ಕೆ ಕಾರಣವಾಗುವುದಲ್ಲದೆ ಗಣಿಗಾರಿಕೆಯ ಭೂಪ್ರದೇಶದ ಫಲವತ್ತತೆಯನ್ನ ನಾಶ ಮಾಡುತ್ತದೆ. ವಾಯು ಮಾಲಿನ್ಯ ಮತ್ತು ಉಸಿರಾಟಕ್ಕೆ ಕಾರಣವಾಗುವುದಲ್ಲದೆ ಸಿಲಿಕೋಸಿಸ್, ಶ್ವಾಸಕೋಶದ ಕ್ಯಾನ್ಸರ್, ದೀರ್ಘಕಾಲದ ಪ್ರತಿರೋಧಕ ಶ್ವಾಸಕೋಶದ ಕಾಯಿಲೆ ಅಥವಾ COPD ನಂತಹ ಗಂಭೀರ ಉಸಿರಾಟದ ಕಾಯಿಲೆಗೆ ಕಾರಣವಾಗಬಲ್ಲದು. ನಿಮ್ಗೆ ತೋರ್ಸೀನಿ, ಗುಡ್ಡ ಅಡ್ಡಾಕತ್ತಾರ. ಅದು ಗುಡ್ಡ ಅಡ್ಡಾಕತ್ತಾರ. ಯಾಕಂದ್ರೆ ಕೋರ್ಟ್ನಾಗ ರೂಪ್ನಾಗ ಗುಡ್ಡ ಅಡ್ಡಾಕತ್ತಾರ. ಆ ಗುಡ್ಡ ಹಡ್ಡಿ ಕೆಲಸ ಈಗ ಏನ್ ಮಾಡತ್ತಾರ, ಆದ ಮಣ್ಣು ಅಲ್ಲಿಗೆ ಹೊಂಟೈತಿ. ಇಲ್ಲಿಗೆ ಹೊಂಟೈತಿ. DC 100 ರೂಪಾಯಿಗೆ ಕೊಟ್ಟಿದ್ದಾರೆ. ಬಟ್ ಇದು ಅಧಿಕೃತವಾಗಿ 9,500. ಸಿಲಿಕಾ ಗಣಿಗಾರಿಕೆ ಚಟುವಟಿಕೆಯಿಂದ ಜಲಸಂಪನ್ಮೂಲಗಳ ಮಾಲಿನ್ಯವೂ ಹೆಚ್ಚಾಗಲಿದೆ. ಸಿಲಿಕಾ ಅದಿರನ್ನು ತೊಳೆಯಲು ಮತ್ತು ಸಂಸ್ಕರಿಸಲು ಹೆಚ್ಚಿನ ಪ್ರಮಾಣದ ನೀರು ಬೇಕಾಗುತ್ತದೆ. ಹಾಗೆ ಬಳಸಲ್ಪಟ್ಟ ನೀರಿನಲ್ಲಿ ಅಪಾಯಕಾರಿ ರಾಸಾಯನಿಕಗಳು ಇರುವುದರಿಂದ ಅದು ಅಂತರ್ಜಲ ಸೇರಿ ಭೂಮಿ ಫಲವತ್ತತೆ ಹಾಳಾಗುವುದಲ್ಲದೆ ಕುಡಿಯುವ ನೀರಿನ ಪರಿಶುದ್ಧತೆಯನ್ನ ಹಾಳು ಮಾಡುತ್ತದೆ. ಅದೆಲ್ಲಕ್ಕಿಂತ ಭೀಕರವಾದುದೆಂದರೆ ಅದು ಸಮುದಾಯಗಳ ಸಾಮಾಜಿಕ ಆರ್ಥಿಕತೆ ಮೇಲೆ ಬೀರುವ ಪರಿಣಾಮಗಳು. ಗಣಿಗಾರಿಕೆಯ ದುಷ್ಪರಿಣಾಮಗಳಿಂದ ಸ್ಥಳೀಯ ಸಮುದಾಯಗಳೇ ಬೇರೆಡೆ ಸ್ಥಳಾಂತರವಾಗಬಹುದು.
ಸಾಂಪ್ರದಾಯಿಕ ಜೀವನೋಪಾಯಗಳ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಹುದೆನ್ನುವುದು ಅಧ್ಯಯನಗಳೇ ದೃಢಪಡಿಸಿವೆ. ಇದೆಲ್ಲವೂ ಶಿರಸಂಗಿ ಮಹಾಸಂಸ್ಥಾನದ ವ್ಯಾಪ್ತಿಯಲ್ಲಿ ನಡೆಯುವ ಸಿಲಿಕಾ ಗಣಿಗಾರಿಕೆಯಿಂದಲೂ ಸಂಭವಿಸುತ್ತದೆ. 4 ವರ್ಷ ಆಯ್ತು. ನಿಮ್ಮ ಗಮನಕ್ಕಿರೋದ ಅಥವಾ ಇದಕ್ಕಿಂತ ಮುಂಚೆ ನಡೀತಾ ಇದೆ? ನಡೀತಿತ್ತು, ಏನೋ ಮಾಡ್ತಾರೆ ಬಿಡಂತ ಬಿಟ್ಟಿದ್ದೀವಿ. ಇದೆಲ್ಲ ಬೆಳಕಿಗೆ ಒಂದು ಬಿಸಿ ಅವ್ರನ್ನ ಅದನ್ನ ಕೊಟ್ಟಾರ ಹಿಂಗಾಗಿ 500 ರೂಪಾಯಿ ಬಾಣ ಮೇಲೆ 100 ರೂಪಾಯಿ ಟನ್ನಿಗೆ 100 ರೂಪಾಯಿ ಅಂತ ಏನೋ ಕೊಟ್ಟಾರ ಅಂತೇಳಿ. ಶಿರಸಂಗಿ ಟ್ರಸ್ಟ್ ವ್ಯಾಪ್ತಿಗೊಳಪಡುವ ಯಲ್ಲಮ್ಮ ಗುಡ್ಡದ ವ್ಯಾಪ್ತಿ ಹುಲಿಕಟ್ಟೆ ಗುಡ್ಡದಲ್ಲಿ ಸ್ಟೆರಡೆಂಟ್ ಟೆಕ್ನೋ ಕ್ಲಿನಿಕ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಗೆ ಸಿಲಿಕಾ ಮೈನಿಂಗ್ಗೆ ಅವಕಾಶ ನೀಡಿರುವುದು ದಾಖಲೆಗಳಿಂದಲೇ ದೃಢಪಟ್ಟಿದೆ. ಅಂದಾಗೆ ಮಾರ್ಕೆಟ್ನಲ್ಲಿ ಇದಕ್ಕೆ ಯಾವ ಪರಿ ಡಿಮ್ಯಾಂಡ್ ಇದೆ ಎನ್ನುವುದಕ್ಕೆ ಇದರ ಬೆಲೆಯೇ ಸಾಕ್ಷಿ. 25 ಕೆಜಿ ಮತ್ತು 50 ಕೆಜಿ ಪ್ಯಾಕ್ ನಲ್ಲಿ ಬರುವ ಸಿಲಿಕಾ ಪ್ರಾಡಕ್ಟ್ ಇದರ ಬೆಲೆ ಟನ್ಗೆ 9,500 ರೂಪಾಯಿಗಳಿವೆ. ಇದು ಮಾಡೋರು ಬಿಸಿ ಉಳಿತಿರ್ಬೇಕು, ಅದಕ್ಕೆ ಅವರು ಆ ಥರ ಯಾವಾಗಾದ್ರೂ ಹೋಗಿ 100 ರೂಪಾಯಿ ಕೊಟ್ಟಿದ್ದೀರಲ್ಲ ನೀವು, 9,000 ರೂಪಾಯಿ ದಾಖಲೆಗಳು ತೆಗೆತಲ್ಲ ಸರ್. ದಾಖಲೆಗಳು ಸಿಲಿಕಾ ಚೆಂಡ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಸಿಲಿಕಾ ಮೈನಿಂಗ್ ಯಾವ ಪ್ರಮಾಣದಲ್ಲಿ ನಡೆಯುತ್ತಿದೆ ಎಂದರೆ ದಿನಕ್ಕೆ 200ಕ್ಕೂ ಹೆಚ್ಚು ಲಾರಿಗಳು ರಾತ್ರಿ ವೇಳೆ ಎಗ್ಗಿಲ್ಲದೆ ಸಂಚರಿಸುತ್ತವಂತೆ. ಬಂದರಿನ ಮೂಲಕ ಬೇರೆ ರಾಜ್ಯಗಳು ಹಾಗೂ ವಿದೇಶಕ್ಕೆ ಸಾಗಿಸಲ್ಪಡುತ್ತಿದೆಯಂತೆ. ಸಿಲಿಕಾ ಮೈನಿಂಗ್ ನ ಆರ್ಭಟ ಇಲ್ಲಿ ಯಾವ ರೇಂಜ್ ನಲ್ಲಿ ನಡೀತಿದೆ ಎಂದ್ರೆ ಜನ ರಾತ್ರಿ ಮಲಗುವಂಗಿಲ್ಲವಂತೆ. ರಾತ್ರಿ ಇಡೀ ಎಡೆಬಿಡದೆ ಸಂಚರಿಸುವ ಲಾರಿಗಳ ಸದ್ದಿಗೆ ಜನ ಹೈರಾಣಾಗಿದ್ದಾರೆ. ತಮ್ಮ ಹಿಂಸೆಯನ್ನು ಎಲ್ಲಾ ಇಲಾಖೆಗಳ ಗಮನಕ್ಕೆ ತಂದರೂ ಕ್ರಮ ಕೈಗೊಳ್ಳುವವರೇ ಇಲ್ಲದಂತಾಗಿದೆ. ಬೇಲಿಯೇ ಎದ್ದು ಹೊಲ ಮೇಯುವಂತೆ ಪರಿಸ್ಥಿತಿ ನಿರ್ಮಾಣವಾಗಿರುವಾಗ ಯಾರಿಂದ ನ್ಯಾಯ ನಿರೀಕ್ಷಿಸುವುದು ಎಂದು ಜನ ಇಡಿಶಾಪವನ್ನ ಹಾಕ್ತಾ ಇದ್ದಾರೆ. 1 ಟನ್ಗೆ 100 ರೂಪಾಯಿ, ಮಾರುಕಟ್ಟೆಯಲ್ಲಿ ಅದರ ಬೆಲೆ 950 ರೂಪಾಯಿ. ಸಿಲಿಕಾ ಮೈನಿಂಗ್ಗೆ ಅವಕಾಶ ನೀಡಿರುವ ಇಲಾಖೆಗಳು ಯಾವ ರೀತಿ ಅಕ್ರಮಕ್ಕೆ ಸಾಥ್ ಕೊಟ್ಟಿವೆ ಎಂದ್ರೆ ಸ್ಟೆರಡೆಂಟ್ ಟೆಕ್ನೋ ಕ್ಲಿನಿಕ್ ಪ್ರೈವೇಟ್ ಲಿಮಿಟೆಡ್ ಎನ್ನುವ ಕಂಪನಿಗೆ ಗಣಿಗಾರಿಕೆ ನಡೆಸಲಿಕ್ಕೆ 500 ರೂಪಾಯಿ ಬಾಂಡ್ ಪೇಪರ್ ಮೇಲೆ ಸಹಿ ಹಾಕಿಕೊಟ್ಟಿವೆಯಂತೆ. ಮಾಲೀಕ ಎನಿಸಿಕೊಂಡಾತ ಒಪ್ಪಂದದ ಆ ಎಲ್ಲಾ ನಿಯಮಗಳನ್ನ ಮೀರಿ ಸಿಲಿಕಾವನ್ನು ತೆಗೆದು ಸಾಗಿಸುತ್ತಿದ್ದಾನಂತೆ. ಹುಡಿಗಾಸನ್ನು ಸರ್ಕಾರಕ್ಕೆ ಸಂದಾಯ ಮಾಡಿ ಅದರಿಂದ ಕೋಟ್ಯಾಂತರ ಹಣ ಮಾಡಿಕೊಳ್ಳುತ್ತಿದ್ದಾನೆ. ಇದರ ಸಂಪೂರ್ಣ ಮಾಹಿತಿ ಇದ್ದಾಗಲೂ ಯಾವ ಇಲಾಖೆಗಳು ಕ್ರಮಕ್ಕೆ ಮುಂದಾಗುವಂತಿಲ್ಲ. ದಿನನಿತ್ಯ 200 ಲೋಡ್ ನಷ್ಟು ಸಿಲಿಕಾ ಈ ವರ್ಷದಿಂದ ಸಾಗಿಸಲ್ಪಡುತ್ತದಂತೆ. ಅದರ ವ್ಯಾಲ್ಯೂ ಮಾರುಕಟ್ಟೆಯಲ್ಲಿ ಟನ್ಗೆ 9,500 ಇದೆ ಎನ್ನುವುದಾದ್ರೆ ಕಂಪನಿ ಮಾಲೀಕ ಹೊಡೆಯುತ್ತಿರುವ ಲೂಟಿ ಸರ್ಕಾರದ ಬೊಕ್ಕಸಕ್ಕೆ ಮಾಡುತ್ತಿರೋ ನಷ್ಟ ಎಂತದ್ದೆನ್ನುವುದು ಗೊತ್ತಾಗುತ್ತೆ. ನೈಸರ್ಗಿಕ ಸಂಪತ್ತು ಲೂಟಿ, ಪರಿಸರ ಮಾಲಿನ್ಯ, ಜನ ಹೈರಾಣ. ಸಿಲಿಕಾ ಮೈನಿಂಗ್ ಗುತ್ತಿಗೆ ಪಡೆದಿರುವ ಸಂಸ್ಥೆಗೆ ಕಡಿಮೆ ಬೆಲೆಗೆ ಅಪಾರ ಪ್ರಮಾಣದ ಭೂಮಿ ಕೊಡಲಾಗಿದೆ. ಆತನಿಂದ ಪಡೆದಿರಬಹುದಾದ ಶುಲ್ಕವು ಬಾರಿಯೇನಲ್ಲ. ಪುಡಿಗಾಸಿನ ಶುಲ್ಕ ಸಂಗ್ರಹಿಸಿ ಇಡೀ ನೈಸರ್ಗಿಕ ಸಂಪತ್ತನ್ನೇ ಆತನ ಕೈಗೆ ನೀಡಿ ಕೂತಿರುವ ಇಲಾಖೆಗಳು ನೈಸರ್ಗಿಕ ಸಂಪತ್ತಿನ ಲೂಟಿಗೆ ಅವಕಾಶ ಮಾಡಿಕೊಟ್ಟಿರುವುದಲ್ಲದೆ ಉಚಿತವಾಗಿ ಪರಿಸರ ಮಾಲಿನ್ಯವನ್ನು ಪಡೆದುಕೊಳ್ಳುತ್ತಿದೆ. ಪುಡಿಗಾಸನ್ನು ಬಿಸಾಕಿ ಕೋಟ್ಯಾಂತರ ಹಣವನ್ನು ಲೂಟಿ ಮಾಡುತ್ತಿರುವ ಗಣಿ ಕಂಪನಿಯಿಂದ ಅಲ್ಲಿಂದ ಜನರಿಗಾಗಲಿ ಪರಿಸರಕ್ಕಾಗಲಿ ನಯ ಪೈಸೆಯ ಪ್ರಯೋಜನವಿಲ್ಲ. ಸರ್ಕಾರದ ಬೊಕ್ಕಸವು ಇದರಿಂದ ತುಂಬುತ್ತಾ ಇಲ್ಲ. ಆದರೆ ಸಲ್ಲಬೇಕಾದವರಿಗೆ ಕಪ್ಪ ತಲುಪಿಸಲು ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುತ್ತಿರುವುದರಿಂದ ಅಕ್ರಮದ ವಿರುದ್ಧ ಕ್ರಮ ಕೈಗೊಳ್ಳಬೇಕಾದವರು ಬಾಯಿ ಮುಚ್ಚಿಕೊಂಡಿದ್ದಾರೆ. ಗಣಿ ಕಂಪನಿ ಬಿಸಾಡುವ ಎಂಜಿಲ ಕಾಸನ್ನು ತಿಂದು ತೇಗಿರುವ ಕೆಲ ಭ್ರಷ್ಟ ಅಧಿಕಾರಿಗಳೇ ಪರಿಸರ ಹಾಗೂ ನೈಸರ್ಗಿಕ ಸಂಪತ್ತಿನ ಅಳಿವಿಗೆ ಕಾರಣವಾಗ್ತಿರೋದು ದೌರ್ಭಾಗ್ಯಪೂರ್ಣವಾಗಿದೆ. ಧರ್ಮ ಕಂಗೊಳಿಸಬೇಕಾದ ಮತ್ತು ಪದಾರ್ಥದ ಕೆಲಸಗಳು ರಾರಾಜಿಸಬೇಕಾದ ಶಿರಸಂಗಿ ಪುಣ್ಯ ನೆಲ. ಶಿರಸಂಗಿ ಟ್ರಸ್ಟ್ ಧರ್ಮದ ಕಾವಲುಗಾರರ ಅಥವಾ ಗಣಿಗಾರಿಕೆಯ ಪಾಲ್ದಾರರ ಅನ್ನುವಂತಹ ಸಾಕಷ್ಟು ಅನುಮಾನಗಳು, ಪ್ರಶ್ನೆಗಳು ಸಹ ಇಲ್ಲಿ ಮೂಡುತ್ತೆ. ಯಾಕಂತಂದ್ರೆ ಅನುಮತಿ ಕೊಟ್ಟಿದ್ರೆ ಯಾಕೆ ಕೊಟ್ಟಿದ್ದಾರೆ ಅನುಮತಿಯನ್ನ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇಲ್ಲ. ಯಾವ ನಿಯಮದಡಿ ಇವರು ಈ ಒಂದು ಅನುಮತಿಯನ್ನ ಕೊಟ್ಟರು, ಯಾವೊಂದು ಲಾಭಕ್ಕೋಸ್ಕರ ಇವರು ಕೊಟ್ಟರು. ಯಾಕೆ ಅಂತಂದ್ರೆ ಗ್ರಾಮ ಪಂಚಾಯತ್ಗೆ ಗೊತ್ತಿಲ್ಲ ಅಂತ ಅಂದ್ರೆ ಅದು ಆಡಳಿತದ ವೈಫಲ್ಯವಾಗುತ್ತೆ. ಗಣಿ ಇಲಾಖೆ ಕ್ರಮ ಕೈಗೊಳ್ಳಲ್ಲ ಅಂದರೆ ಅದು ಏನು ಅನುಮಾನವನ್ನು ಕೂಡ ಇಲ್ಲಿ ಹುಟ್ಟಿಸುವಂಥದ್ದು. ಅದರಲ್ಲಿ ಮುಖ್ಯವಾಗಿ ದಿನಕ್ಕೆ 1 ಅಲ್ಲ 2 ಅಲ್ಲ 200ಕ್ಕೂ ಹೆಚ್ಚು ಲಾರಿಗಳು ಓಡಾಟ ನಡೆಸ್ತಾ ಇದ್ದರೆ ಖಂಡಿತವಾಗ್ಲೂ ಕೂಡ ಅಲ್ಲಿರುವಂತಹ ಸುತ್ತಮುತ್ತಲಿನ ಜನಗಳಿಗೆ ದೊಡ್ಡ ಮಟ್ಟದ ರೀತಿಯಲ್ಲಿ ತೊಂದರೆಗಳು ಕೂಡ ಆಗುತ್ತೆ. ಈ ಒಂದು ಸಿಲಿಕಾ ಮೈನಿಂಗ್ ಅನ್ನುವಂಥದ್ದು ಒಂದು
ಏನು ಪರಿಸರಕ್ಕಾಗಿರ್ಬೋದು, ಜನಗಳಿಗಾಗಿರ್ಬೋದು ದೊಡ್ಡ ಮಟ್ಟದ ರೀತಿಯಲ್ಲಿ ಮತ್ತು ದುಷ್ಪರಿಣಾಮ ಬೀರುವಂಥದ್ದು. ಯಾಕೆ ಅಂತಂದರೆ ಜನಗಳಿಗೆ ಒಂದು ಉಸಿರಾಟದ ತೊಂದರೆ ಆಗಿರ್ಬೋದು, ಸಾಕಷ್ಟು ಅನಾರೋಗ್ಯಕ್ಕೆ ತುತ್ತಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಟ್ರಸ್ಟ್ನ ಇನ್ವಾಲ್ವ್ಮೆಂಟ್ ಇದರಲ್ಲಿ ಎಷ್ಟರ ಮಟ್ಟಿಗೆ ಇದೆ? ಇನ್ನು ಮುಖ್ಯವಾಗಿ ಶಿರಸಂಗಿ ವ್ಯಾಪ್ತಿಯ ಹುಲಿಕಟ್ಟೆ ಗ್ರಾಮದಲ್ಲಿ ಈ ರೀತಿಯಾದಂತಹ ಏನು ಸಿಲಿಕಾ ಮೈನಿಂಗ್ ನಡೀತಾ ಇರುವಂಥದ್ದು. ಅಲ್ಲಿರುವಂತಹ ಸರ್ವೆ ನಂಬರ್ ಏನು 332ರಲ್ಲಿ ಸಿಲಿಕಾ ಮೈನಿಂಗ್ ಅತಿ ಹೆಚ್ಚಾಗಿ ನಡೀತಾ ಇದೆ. ಒಂದಲ್ಲ ಎರಡಲ್ಲ 200ಕ್ಕೂ ಹೆಚ್ಚು ಲಾರಿಗಳು ನಿತ್ಯವೂ ಓಡಾಟ ನಡೆಸುತ್ತೆ. ಅಲ್ಲಿರುವಂತಹ ಜನರು ಗಾಬರಿಯಾಗಿ ಆತಂಕದಲ್ಲಿ ಇದ್ದಾರೆ. ಸಾಕಷ್ಟು ಅಲ್ಲಿರುವಂತಹ ಜನರು ಒದ್ದಾಡ್ತಾ ಇದ್ದಾರೆ. ಏನು ನಡೀತಾ ಇದೆ ನಮ್ಮ ಸುತ್ತಮುತ್ತ ಅನ್ನುವಂತಹ ರೀತಿಯಲ್ಲಿ ಭಯಭೀತರಾಗಿದ್ದಾರೆ ಅಲ್ಲಿರುವಂತಹ ಜನರು. ಯಾಕೆ ಅಂತಂದರೆ ಸಿಲಿಕಾ ಮೈನಿಂಗ್ ಅನ್ನುವಂಥದ್ದು ಒಂದು ಸಮಾಜಕ್ಕೆ ಆಗಿರ್ಬೋದು, ಅಲ್ಲಿರುವಂತಹ ಪರಿಸರಕ್ಕೆ ಆಗಿರ್ಬೋದು, ಜನರಿಗೆ ಆಗಿರ್ಬೋದು ದೊಡ್ಡ ಮಟ್ಟದ ರೀತಿಯಲ್ಲಿ ದುಷ್ಪರಿಣಾಮ ಬೀರುವಂಥದ್ದು. ಇನ್ನು ಈ ರೀತಿಯಾದಂತಹ ಸಿಲಿಕಾ ಮೈನಿಂಗ್ನಿಂದ ದೊಡ್ಡ ಮಟ್ಟದ ರೀತಿಯಲ್ಲಿ ಏನು ಜನರಿಗೆ ತೊಂದರೆ ಆಗುವಂಥದ್ದು. ಯಾವ ಒಂದು ಯಲ್ಲಮ್ಮನ ಗುಡ್ಡದ ವ್ಯಾಪ್ತಿಯಲ್ಲಿ ಈ ಒಂದು ಸಿಲಿಕಾ ಮೈನಿಂಗ್ ಏನು ನಡೆಯುತ್ತೆ, ಯಲ್ಲಮ್ಮನ ಗುಡ್ಡದ ವ್ಯಾಪ್ತಿಯಲ್ಲಿ ಸಿಲಿಕಾ ಮೈನಿಂಗ್ ಮತ್ತು ಹುಲಿಕಟ್ಟೆ ಗ್ರಾಮದಲ್ಲಿ ಏನು ಈ ಒಂದು ಸಿಲಿಕಾ ಮೈನಿಂಗ್ ನಡೆಯುತ್ತೆ, ದೊಡ್ಡ ಮಟ್ಟದ ರೀತಿಯಲ್ಲಿ ಅಲ್ಲಿರುವಂತಹ ಜನರಿಗೆ ತೊಂದರೆ ಆಗ್ತಾ ಇದೆ. ಮುಖ್ಯವಾಗಿ ರಾತ್ರಿ ವೇಳೆಯೂ ಸಹ 200ಕ್ಕೂ ಹೆಚ್ಚು ಲಾರಿಗಳು ಓಡಾಟ ನಡೆಸುವುದರಿಂದ ಅಲ್ಲಿರುವಂತಹ ಸ್ಥಳೀಯರಿಗೆ ದೊಡ್ಡ ಮಟ್ಟದ ರೀತಿಯಲ್ಲಿ ಒಂದು ತೊಂದರೆಗಳು ಕೂಡ ಆಗ್ತಾ ಇರುವಂಥದ್ದು. ಸಿಲಿಕಾ ಮೈನಿಂಗ್ ಆರ್ಭಟಕ್ಕೆ ಜನ ರಾತ್ರಿ ಮಲಗೋದಕ್ಕೂ ಕೂಡ ಆಗ್ತಾ ಇಲ್ಲ. ರಾತ್ರಿ ಹಿಡಿ ಎಡೆಬಿಡದೆ ಸಂಚರಿಸ್ತಾ ಇದ್ದಾವೆ ಲಾರಿಗಳು. ಒಂದು ಲಾರಿಗಳ ಸದ್ದಿಗೆ ಜನರು ಭಯಭೀತರಾಗಿದ್ದಾರೆ. ತಮಗಾಗ್ತಾ ಇರುವಂತಹ ಹಿಂಸೆಯನ್ನ ಇಲಾಖೆಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ರೀತಿಯಂತ ಇಲಾಖೆಯ ಅಧಿಕಾರಿಗಳು ಇಲ್ಲಿ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ. ಈ ಒಂದು ವಿಚಾರದ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಪ್ರಕಾಶ್ ಆಚಾರ್ಯ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ಹಲೋ ಸರ್. ಹಲೋ ಸರ್, ನಮ್ಮ ಧ್ವನಿ ಕೇಳಿಸ್ತಾ ಇದ್ದಾನೆ ಸರ್? ಹಾ, ಕೇಳಿಸ್ತಾ ಇದೆ ಸರ್. ಸರ್, ಇದು ಶಿರಸಂಗಿನಲ್ಲಿ ಈ ರೀತಿಯಾದಂತಹ ಸಿಲಿಕಾ ಮೈನಿಂಗ್ ಏನ್ ನಡೀತಾ ಇದೆ, ಇದೆಲ್ಲ ಹುಲಿಕಟ್ಟೆ ಗ್ರಾಮದಲ್ಲಿ ಈ ರೀತಿಯಾಗಿ ಸಿಲಿಕಾ ಮೈನಿಂಗ್ ನಡೀತಾ ಇರೋದು ಮುಖ್ಯವಾಗಿ ಅಲ್ಲಿರುವಂತಹ ಸಚಿವ ಎಂ ಬಿ ಪಾಟೀಲ್ ಅವರಿಗೆ ಇದು ಗೊತ್ತಿದ್ರು ಕೂಡ ಸುಮ್ಮನೆ ಇದ್ದಾರಲ್ವಾ, ಯಾಕೆ ಅಂತ ಸರ್? ಹಲೋ ಸರ್. ಸರ್, ಧ್ವನಿ ಕೇಳಿಸ್ತಾ ಇದ್ದಾನೆ ಸರ್? ಹಾ, ಕೇಳಿಸ್ತಾ ಇದೆ ಸರ್. ಅದೇ ಇದು ಮುಖ್ಯವಾಗಿ ಇಲ್ಲಿ ಹುಲಿಕಟ್ಟೆ ಗ್ರಾಮದಲ್ಲಿ ಸರ್ವೆ ನಂಬರ್ 332ರಲ್ಲಿ ಏನು ಅತಿ ಹೆಚ್ಚಾಗಿ ಸಿಲಿಕಾ ಮೈನಿಂಗ್ ಏನು ನಡೀತಾ ಇದೆ, ಇದ್ರ ಬಗ್ಗೆ ಹೇಳಿ ಸರ್. ಹೌದು ಸರ್, ನಡೀತಾ ಇದೆ. ಒಂದು ವರ್ಷ ಆಯ್ತು ಸ್ಟಾರ್ಟ್ ಆಗಿ. 2023 ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಅದು ಜಂಗಲ್ ಫಾರೆಸ್ಟ್ ಅಂತ ಇತ್ತದು. ಹೌದು, ಆ ಸರ್ವೆ ನಂಬರು ಅದ್ರೊಳಗೆ ಅವ್ರು ಗಣಿಗಾರಿಕೆ ಮಾಡ್ತಾ ಇದ್ದಾರೆ. ಅದು ಫಾರೆಸ್ಟ್ ಲ್ಯಾಂಡ್ ಏನಿದೆಯಲ್ಲ, ಆಲ್ರೆಡಿ ಅದು ಗವರ್ಮೆಂಟ್ ನಲ್ಲಿ ಅದು ನಿಹಿತಗೊಂಡಿತ್ತು. ಆದ್ರೆ ಡೆಪ್ಟಿ ಕಮಿಷನರ್ ಅದನ್ನ ಏನೋ ಪಾಯಿಸ್ಟ್ ಮಾಡಿ ಅದು ನವಲಗುಂದ ಶಿರಸಂಗಿ ಟ್ರಸ್ಟ್ ಅಂತ ಹೇಳಿ ಅದಕ್ಕ ಹೆಡ್ ಆಗಿ ಎಕ್ಸ್ ಆಫೀಸರ್ ಚೇರ್ಮನ್ ಆಗಿ ಅವರೇ ಅಪ್ಲಿಕೆಂಟ್ ಆಗಿ ಅದನ್ನ ಜಂಗಲ್ ಫಾರೆಸ್ಟ್ ಅನ್ನ ಕನ್ವರ್ಟ್ ಮಾಡಿ ಇದು ಸಿಲಿಕಾ ಪ್ರೊಡಕ್ಷನ್ ಅನುಮತಿ ಕೊಟ್ಟಿದ್ದಾರೆ. ಇದು ಜನರ ಆರೋಗ್ಯಕ್ಕೆ ಕೂಡ ಇಲ್ಲಿ ಹಾಳು ಮಾಡ್ತಾ ಇದೆ. ಪರಿಣಾಮ ಬೀರ್ತಾ ಇದೆ. ಒಂದು 10 ಕಿಲೋಮೀಟರ್ ದೂರದಲ್ಲಿ ಅದು ಧೂಳ ಹೋಗ್ತಾ ಇದೆ. ಅಲ್ಲಿ ಸ್ಕೂಲ್ ಅದಾವೆ, 100 ಫ್ಯಾಮಿಲಿಗಳು ಅದಾವ್ರಿ. ಹೌದು, ಅದ್ರ ಕೆಳಗಡೆ ಜಮೀನ್ ಇದೆ. ಆದ್ರೆ ಹುಲಿಕಟ್ಟಿ ಗ್ರಾಮಕ್ಕ ಅದು ಸೀಲಿಂಗ್ ಲಿಮಿಟ್ ಹುಲಿಕಟ್ಟಿ ಗ್ರಾಮ, ಬಟ್ ಅದು ಎಫೆಕ್ಟ್ ಆಗೋದು ಪಶ್ಚಿಮ ಭಾಗಕ್ಕ. ಸರ್, ಅಲ್ಲಿರುವಂತಹ ಜಿಲ್ಲಾಡಳಿತದವರು, ಪೊಲೀಸ್ ಇಲಾಖೆಯವರು, ಅಲ್ಲಿರುವಂತಹ ನಾಯಕರು ಇಲಾಖೆಯವರು ಬರುದಿಲ್ಲ. ಯಾಕೆ ಡಿಸಿಗೆ ಸಂಬಂಧಪಟ್ಟದ ಮ್ಯಾಟರ್ ಅದು. ಹೌದು, ಡಿಸಿನ ಅದ್ರ ಅಪ್ಲಿಕೆಂಟ್, ಡಿಸಿನ ಅದಕ್ಕೆ ಪರ್ಮಿಷನ್ ಕೊಟ್ಟವರು. ಖಾಸಗಿ ಇದಕ್ಕೆ ಒಂದ ಅದೇನು ಪ್ರೊಡಕ್ಷನ್ ಮಾಡ್ತಾ ಜಿನ್ನಿಯ ಕಂಪನಿ ಅಂತ ಹೇಳಿ. ಹೌದು, ಅವ್ರಿಗೆ ಲೀಸ್ ಮಾಡಿಕೊಟ್ಟಿದ್ದಾರೆ 30 ವರ್ಷ. ಅಂದ್ರೆ 2053 ಇಸ್ವಿವರೆಗೂ ಅವ್ರು ಲೀಸ್ ಹೋಲ್ಡರ್. ಆ ಸುತ್ತಲೂ ಸುಮಾರು ಒಂದು 100 ಬೋರ್ ಇದ್ವು, ಬೋರ್ವೆಲ್ ಎಲ್ಲ ಅಂತರ್ಜಲ ಕಡಿಮೆ ಆಗ್ಬಿಟ್ಟದ. ಸ್ಟೋನ್ ಕ್ರಶಿಂಗ್ ಮಾಡ್ತಾರಲ್ಲ, ಅದರಿಂದ ಸ್ಫೋಟ ಆಗತ್ತೆ ಅದು. ಸರ್, ಇನ್ನು ಈಗ ಮುಖ್ಯವಾಗಿ ಇಲ್ಲಿ ರಾತ್ರಿ ಎಲ್ಲ 200ಕ್ಕೂ ಹೆಚ್ಚು ಲಾರಿಗಳೆಲ್ಲ ಓಡಾಟ ನಡೆಸುತ್ತೆ. ಅದರಿಂದ ಭಯಭೀತರಾಗಿದ್ದಾರೆ ಸರ್. ಸಾಯಂಕಾಲ ಅಂದ್ರೆ ಅವನ್ನೆಲ್ಲ ಅಲ್ಲಿ ಲೋಡ್ ಮಾಡಿ ಒಂದು 30 ಟ್ರಕ್ಗಳದಾವ. ಹೌದು, ಅವೆಲ್ಲ ಸಾಗಿಸಿ ಅಲ್ಲಿ ಬೆಳಗಾವಿ ಜಿಲ್ಲೆ ಶಂಕೇಶ್ವರ ಅಂತ ಬರುತ್ತೆ, ಅಲ್ಲಿ ಮಗ್ಗಲ್ದಾಗ ಒಂದು ಕನಗಲ ಅಂತ ಒಂದು ಪ್ರೊಡಕ್ಷನ್ ಫ್ಯಾಕ್ಟರಿ ಇದೆ, ಅಲ್ಲಿಗೆ ಅದು ಹೋಗುತ್ತೆ ಸರ್.
ಅಲ್ಲಿಂದ ಅವ್ರು ಎಲ್ಲಿ ಕಳ್ತಾರೋ ಗೊತ್ತಿಲ್ಲ. ಈಗ ಸಚಿವ ಎಂ ಬಿ ಪಾಟೀಲ್ ಅವರಿಗೆ ಈ ವಿಷಯ ಗೊತ್ತಿಲ್ವಾ ಅಥವಾ ಗೊತ್ತಿದ್ರು ಕೂಡ ಸುಮ್ಮನೆ ಕೂತ್ಕೊಂಡಿದ್ದಾರೆ? ಸಚಿವ ಎಂ ಬಿ ಪಾಟೀಲ್ರನ್ನೇ ಅದರ ಧರ್ಮದರ್ಶಿ ಆ ಟ್ರಸ್ಟ್ ಇಂದ, ಹಾ, ನವಲಗುಂದ ಶಿರಸಂಗಿ ಟ್ರಸ್ಟ್ ಇಂದ ಧರ್ಮದರ್ಶಿನೇ ಮೀಟಿಂಗ್ ಮಾಡಿ ಪ್ರೊಸೀಡಿಂಗ್ಸ್ ಆಗಿರ್ತವೆ. ಹೌದು. ಈಗ ಶಿರಸಂಗಿ ಟ್ರಸ್ಟ್ ಬಾಡಿ ಅದು 7 ಜನ ಟ್ರಸ್ಟೀಸ್ ಅದರಲ್ಲಿ. ಹಾ, ಡಿಸಿಎನ್ ಆದ ಎಕ್ಸ್ ಆಫೀಸರ್ ಚೇರ್ಮನ್ ಇರ್ತಾರೆ. ಆ ಮೀಟಿಂಗ್ ಪ್ರೊಸೀಡಿಂಗ್ಸ್ ಮಾಡಿ ಕೊಟ್ಟಿರ್ತಾರೆ ಅವರು. ಸರ್, ಅಲ್ಲಿ ಇರುವಂತ ಇವಾಗ ಸ್ಥಳೀಯರು ಏನು ಅವರಿಗೆಲ್ಲ ಯಾವ ರೀತಿಯಾದ ದೊಡ್ಡ ಮಟ್ಟದ ಕೇಳೋರು ಯಾರು? ಅದೇ ಸರ್, ಹಿಂಸೆ ಎಲ್ಲ ನಡೀತಾ ಇದೆ ಅಲ್ವಾ? ಆದ್ರೂ ಕೂಡ ಯಾವ ಅಧಿಕಾರಿಗಳು ಇದ್ರ ಬಗ್ಗೆ ಮಾತನಾಡ್ತಿಲ್ಲ, ಯಾವ ಅಧಿಕಾರಿಗಳು ಬರುದಿಲ್ಲ, ಅದೇ ಕ್ರಮವನ್ನು ಕೂಡ ತೆಗೆದುಕೊಳ್ತಿಲ್ಲ. ಯಾಕೆ ಆಗ್ತಾ ಇದೆ? ಇಲ್ಲ, ಮುಂದೂ ತಗೊಳ್ಳೋದಿಲ್ಲ ಅವರು. ಹಾ, ಯಾಕಂದ್ರೆ ಒಂದು ಟನ್ನಿಗೆ ಅದರ ರೇಟ್ 80,000 ರೂಪಾಯಿ ಇದೆ ಸರ್. ಈಗ ವೋಟ್ ಹಾಕಿಸ್ಕೊಂಡು ಅಧಿಕಾರಕ್ಕೆ ಬಂದಿರುವಂತಹ ಆ ತರ ಪೌಡರ್ ಅದು. ಹಾ, ಮತ್ತೆ ಅದಕ್ಕೆ ಬಹಳ ಬೆಲೆ ಇದೆ ಸರ್, ಬಂಗಾರದ ಬೆಲೆ ಅಂತ ಕರೀತಾರ. ಅದೇ ಸರ್, ಏನು ಅಂತಂದ್ರೆ ಈಗ ವೋಟ್ ಹಾಕಿಸ್ಕೊಂಡು ಅಧಿಕಾರಕ್ಕೆ ಬಂದಿರ್ತಾರಲ್ವಾ, ಆ ನಾಯಕರು MLA ಗಳು ಎಲ್ಲ ಏನ್ ಮಾಡ್ತಾ ಇದಾರೆ? ಸ್ಥಳೀಯರಿಗೆ ಇಷ್ಟು ದೊಡ್ಡ ಮಟ್ಟದ ರೀತಿಯಲ್ಲಿ ತೊಂದರೆ ಆಗ್ತಾ ಇದೆ. ಎಲೆಕ್ಟೆಡ್ ಬಾಡಿ ಸಪೋರ್ಟ್ ಇಲ್ಲದೇನೆ ಈ ತರ ಕಂಪನಿಗಳು ಪರ್ಮಿಷನ್ ಆಗ್ತಾವ ಸರ್. ಅವ್ರ ಸಪೋರ್ಟ್ ಇದ್ದಾಗನೇ ಆಗ್ತಾವ. ಈಗ ಶಿರಸಂಗಿ ಅನ್ನೋದು ಒಂದು ಪುಣ್ಯ ಕ್ಷೇತ್ರ ಅಂತ ಒಂದು ಕ್ಷೇತ್ರದಲ್ಲಿ ಹುಲಿಕಟ್ಟಿ ಇದು. ಹೌದು, ಅಲ್ಲಿಂದ ಅಲ್ಲಿ ಒಂದು 4 ಕಿಲೋಮೀಟರ್ ಅಷ್ಟ ಅಂತರ. ಹೌದು. ಈಗ ಹುಲಿಕಟ್ಟಿ ಗ್ರಾಮದಲ್ಲಿ ಈ ರೀತಿಯಾಗಿ ನಡೀತಾ ಇದೆ ಅಲ್ವಾ? ದೊಡ್ಡ ಮಟ್ಟದ ರೀತಿಯಲ್ಲಿ ಸಿಲಿಕಾ ಮೈನಿಂಗ್ ನಡೀತಾ ಇದೆ, ಸಾಕಷ್ಟು ಜನರಿಗೆ ತೊಂದರೆ ಆಗ್ತಾ ಇದೆ. ಇದರ ವಿರುದ್ಧವಾಗಿ ಯಾರು ಧ್ವನಿ ಎತ್ತೋರೇ ಇಲ್ವಾ? ಸರ್, ಅಲ್ಲೇ ಅದೇನು ಫ್ಯಾಕ್ಟ್ರಿಯಿಂದ ಒಂದು 200 ಮೀಟರ್ ಡಿಸ್ಟೆನ್ಸ್ ನಾಗ ಸ್ಕೂಲ್ಗಳು ಅದಾವ್ರಿ ಅಲ್ಲಿ. ಓಕೆ. ಆ ಎಕೇರಿ ಫಾರ್ಮ್ ಅಂತ ಬರುತ್ತೆ. ಅಲ್ಲಿ ರೈತರು ಹೊಲದಾಗ ಇರ್ತಾರಲ್ಲ, ತಮ್ಮ ತೋಟದಾಗ ತೋಟದ ಶಾಲೆ ಅಂತ ಮಾಡಿದ್ದಾರೆ. 1 to 4 ಅದನ್ನ. ಸರ್, ಇನ್ನು ಸಿಲಿಕಾಗೆ ಈಗ ಮಾರ್ಕೆಟ್ ಅಲ್ಲಿ ದೊಡ್ಡ ಮಟ್ಟದ ರೀತಿಯಲ್ಲಿ ಡಿಮ್ಯಾಂಡ್ ಇದೆ ಅಂತ ಕೂಡ ಹೇಳ್ತಾರೆ ಸರ್. ಅದು ಬಹಳ ಎಸೆನ್ಷಿಯಲ್ ಪೌಡರ್ ಅದು. ಅದು ಎಲ್ಲದಕ್ಕೂ ಗ್ಲಾಸ್ ಪೌಡರ್ ಸರ್. ಪ್ರತಿಯೊಂದನು ಏನು ಬರ್ತಾವಲ್ಲ ಇವು ಫೈಬರ್ ಮತ್ತು ಇವು ಗ್ಲಾಸ್ ಪ್ರೊಡಕ್ಷನ್ ಕಂಪಲ್ಸರಿ ಮಿಕ್ಸಿಂಗ್ ಇದೆ ಅದು. ಓಕೆ. ಅಂದಾಗ ಗಟ್ಟಿ ಆಗತ್ತೆ ಸರ್. ಒಳ್ಳೆ ಪೌಡರ್ ಅದು ಅಲ್ಲೇ ರೆಡಿ ಆಗೋದು. ಓಕೆ. ನೋಡಿ ಸರ್, ಅದೇನು ಒಟ್ಟ ಗೋಲ್ಮಾಲ್ ಅಂತ ಇದೆ. ಓಕೆ. ಯಾಕಂದ್ರೆ ಎಲ್ಲ ಇಲೆಕ್ಟೆಡ್ ಬಾಡಿ ಸಪೋರ್ಟ್ ಇದ್ದಾಗನೇ ಆ ತರ ಫ್ಯಾಕ್ಟರಿಗಳು ಬರ್ತಾವ. ಅದರ ಮೂಲ ಮಾಲೀಕ ಡೆಲ್ಲಿ ಅಂತ ಕೊಡ್ತಾರ ಅವರು. ಅದು ಬ್ರಾಂಚ್ ಇಲ್ಲಿ ಬೆಳಗಾವಿ ಜಿಲ್ಲೆ ಕನಗಲ ಅಂತ ಒಂದು ಗ್ರಾಮ ಬರುತ್ತೆ, ಅಲ್ಲಿ ಪ್ರೊಡಕ್ಷನ್ ಮಾಡ್ತಾರ ಅಂತ ಹೇಳ್ತಾರ ಅವರು. ಸರ್, ಈ ಹಿಂದೆ ನಾವು ಸ್ಟ್ರೈಕ್ ಮಾಡಿದ ಎಲ್ಲ ಫೋಟೋಸ್ ಎಲ್ಲ ನಿಮ್ಗೆ ಕಳಿಸಿದ್ದೀವಿ ನಾವು. ಓಕೆ. ನೋಡಿ ಸರ್, ನೋಡಿ ಸರ್. ಓಕೆ, ಓಕೆ, ಧನ್ಯವಾದಗಳು ಸರ್ ನಿಮ್ಮೆಲ್ಲ ಮಾಹಿತಿ. ಥ್ಯಾಂಕ್ಸ್. ಈ ರೀತಿಯಾಗಿ ಸಿಲಿಕಾ ಮೈನಿಂಗ್ ನಡೀತಾ ಇದ್ರು ಕೂಡ ಅಲ್ಲಿರುವಂತಹ ಸ್ಥಳೀಯ ರಾಜಕಾರಣಿಗಳು ಸಹ ಇದರ ಬಗ್ಗೆ ಪ್ರತಿಕ್ರಿಯಿಸ್ತಾ ಇಲ್ಲ, ಉತ್ತರವನ್ನ ನೀಡ್ತಾ ಇಲ್ಲ, ಜನರಿಗೆ ಆಗ್ತಾ ಇರುವಂತಹ ತೊಂದರೆಗಳ ಬಗ್ಗೆ ಆಲಿಸ್ತಾ ಇಲ್ಲ. ಏನು ಈ ರೀತಿಯಾದಂತಹ ತೊಂದರೆಗಳು ಆಗ್ತಾ ಇದ್ರು ಕೂಡ, ಉಸಿರಾಟದಲ್ಲಿ ತೊಂದರೆಗಳು ಕೂಡ ಆಗ್ತಾ ಇದೆ, ಚರ್ಮ ರೋಗಗಳು ಕೂಡ ಬರ್ತಾ ಇದೆ. ಆದರೂ ಸಹ ಯಾವೊಬ್ಬ ಅಧಿಕಾರಿಗಳು ಕೂಡ ಇದರ ವಿರುದ್ಧವಾಗಿ ಧ್ವನಿಯನ್ನ ಎತ್ತುತ್ತಾ ಇಲ್ಲ ಅನ್ನೋದೇ ಅಲ್ಲಿನ ಜನರ ಬೇಸರವಾಗಿರುವಂಥದ್ದು. ಅಲ್ಲಿನ ಜನರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಾಗಿ